ಕನ್ನಡದ ಭಗವದ್ಗೀತೆ ಅಂತೇಳಿ ಅನೇಕ ಅನುಭವಗಳು ಅದನ್ನು ಸುಲಭವಾಗಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಹಗ್ಗದ ಮೂಲಕ ಡಿ.ವಿ.ಜಿಯವರು ಡಿ.ವಿ. ಗುಂಡಪ್ಪನವರು ಅಂತ ಹೇಳ್ತೀವಿ. ಡಿ.ವಿ.ಜಿಯವರು ಅದನ್ನು ವಚನದ ರೂಪದಲ್ಲಿ ಬಸವಣ್ಣವರು ಹೇಳಿದ್ರೆ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳುವಂಥದ್ದೇ ವಚನ ರೂಪದಲ್ಲಿ ಭಗವದ್ಗೀತೆ ಏನು ಸಾರ ಇರುತ್ತೆ ಅದನ್ನೇ ಬಸವಣ್ಣ. ಹಾಗೆ ಭಗವದ್ಗೀತೆಯನ್ನು ಎಲ್ಲರಿಗೂ ಓದಿ ಕಷ್ಟ, ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ. ಕನ್ನಡದ ಭಗವದ್ಗೀತೆ ಅಂತಲೇ ಮಂಕುತಿಮ್ಮನ ಕಗ್ಗವನ್ನು ಕರೆದು ಅದರಲ್ಲಿ ಒಂದು ಮಂಕುತಿಮ್ಮನ ಕಗ್ಗ, ಇಳೆಯಿಂದ ಮೊಳಕೆಯೊಗೆ ಬಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ, ಬೆಳಗೀವ ಸೂರ್ಯ ಚಂದ್ರರದಂದು ಸತ್ತಿ, ಒಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಳೆಯಿಂದ ಮೊಳಕೆಯೊಗೆ ಬಂದು ತಮಟೆಗಳಿಲ್ಲ, ಭೂಮಿಯಲ್ಲಿ ಒಂದು ಸಣ್ಣ ಮೊಳಕೆ ಹೊಡಿತಾ ಇದೆ. ಅವಾಗೇನೆ ಯಾರು ಕೂಡ ತಮಟೆ ಬರ್ತದೆ ಆಯ್ತಲ್ಲ. ಇಳೆಯಿಂದ ಮೊಳಕೆ ಹೊಡೆಯುವ ತಮಟೆಗಳಿಲ್ಲ, ತಮಟೆ ಬಾರಿಸಿದ್ರೆ ಮಾತ್ರ ಅದು ಮೊಳಕೆ ಹೊಡೆಯುತ್ತೆ, ಸಹಜವಾಗಿ ಬೆಳೀತಾ ಇದೆ. ಫಲ ಮಾವು ಒಂದು ತುತ್ತೂರಿ ಧ್ವನಿ, ಆ ಗಿಡ ಮೇಲೆ ಬಂದು ಹೂವು ತುಂಬಿಕೊಂಡು ಫಲವನ್ನ ಕೊಡುವಾಗ ಯಾರು ಕೂಡ ತುತ್ತೂರಿ ದನಿ ಬಾರಿಸ್ತಾರೆ. ತುತ್ತೂರಿ ಫಲ ಮಾವು ಒಂದು ತುತ್ತೂರಿ ದನಿ, ಬೆಳಗೀವ ಸೂರ್ಯ, ಬೆಳಕನ್ನು ಕೊಡುವಂಥ ಸೂರ್ಯ ಮತ್ತು ಚಂದ್ರರು, ಅವರು ಇಲ್ಲಿ ಬೆಳಕನ್ನು ಕೊಡುವ ಸಂದರ್ಭದಲ್ಲಿ ಸೂರ್ಯೋದಯ ಸಮಯದಲ್ಲಿ ಯಾವ್ದಾದ್ರು ಗದ್ದಲ ಮಾಡ್ತಿದ್ದ ಇದು ವಾದ್ಯ ನೋಡುತ್ತಾರ ಏನಿದೆ, ಬೆಳಗೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅಂದ್ರೇನು? ಮನುಷ್ಯನಿಗೆ ಹೇಳಿರೋದು ನಾನೇ ಎಲ್ಲ ಮಾಡ್ತಿದ್ದೀನಿ, ನಾನೇ ಎಲ್ಲ, ನನಗಾಗಿ ಎಲ್ಲ ಅಂತ ಅಂದ್ಕೊಂಡು ಜೀವನ ನಡೆಸಿದ್ರೆ ಇಷ್ಟೆಲ್ಲ ಜನ ಇದ್ದಾರೆ. ಇವರೆಲ್ಲ ಯಾರು? ಇವರೆಲ್ಲ ಯಾವುದೇ ಫಲಾಪೇಕ್ಷೆ ಬಯಸದೆ ಅವರು ತಂಪಾಡಿ ಕೆಲಸ ಮಾಡ್ತಾ ಇರ್ತಾರೆ. ಇಳೆಯಿಂದ ಮೊಳಕೆಯವರಂದು ತಮಟೆಗಳಿಲ್ಲ, ಫಲಮಾಗುವಷ್ಟು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದನ್ನು ಸತ್ತಿಲ್ಲ, ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಯಾರು ಯಾವುದೇ ಹವಾಯಿ ಇಲ್ಲದೆ ಶಾಂತವಾಗಿ ಅವರು ಪಾಡಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಸಮಾಜಕ್ಕೆ ಉಪಯೋಗ ಆಗುತ್ತೆ. ನೀನ್ಯಾಕೆ ಮುಚ್ಚಿಕೊಡ್ತೀಯ, ನೀನ್ಯಾಕೆ ನಾನೇ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಾರೆ, ನಿಂದೇನೂ ಇಲ್ಲ, ಎಲ್ಲ ಭಗವಂತದ್ದು ಅಂತ ಡಿ.ವಿ.ಜಿಯವರು ಹೇಳ್ತಾರೆ. ಸ್ಕೈಲಾರ್ಕ್ ಅಂತ ಒಂದು ಪಕ್ಷಿ, ಸ್ಕೈಲಾರ್ಕ್ ಅಂತ ಒಂದು ಪಕ್ಷಿ, ಆ ಪಕ್ಷಿ ಗಗನದೆತ್ತರಕ್ಕೆ ಹಾರಿ ಇಂಪಾದ ದನಿ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ವಿಶ್ವ ಕೇಳುವ ಹಾಗೆ, ವಿಶ್ವ ಆಲಿಸುವ ಹಾಗೆ, ವಿಶ್ವ ಮೈಮರೆಯುವ ಹಾಗೆ ಎತ್ತರಕ್ಕೆ ಹೋಗಿ ಅದು ಕೂಗ್ತಾ ಇದೆ. ಸ್ಕೈಲಾರ್ಕ್ ಅಂತ ಒಂದು ಪಕ್ಷಿ. ಆ ಪಕ್ಷಿಗೆ ಮನುಷ್ಯ ಕೇಳದಂತೆ, ನೀ ಹಾಡ್ತಾ ಇದೀಯ, ನಿನ್ನ ಯಾರು ಕೇಳ್ತಾರೆ? ಮನುಷ್ಯ ಪ್ರಶ್ನೆ ಮಾಡೋದು, ನೀ ಇಲ್ಲ ಹಾಡ್ತಿದ್ದು ಇಷ್ಟು ಹತ್ತಿರಕ್ಕೆ ಹಾಡ್ತಾ ಇದೆಯಾ, ನಿನ್ನ ಈ ಹಾಡು ಯಾರು ಕೇಳ್ತಾರೆ? ಆ ಸ್ಕೈಲಾರ್ಕ್ ಪಕ್ಷಿ ಹೇಳ್ತಂತೆ, ನಾ ಯಾರು ಕೇಳೋ ಸಲುವಾಗಿ ನಿನ್ನಂಗಲ್ಲ, ನೀನು ಬೇರೆಯವ್ರು ಕೇಳೋ ಸಲುವಾಗಿ ಹೇಳ್ತಾ ಇದ್ದೆ ಹಾಡು. ನಾನು ನನ್ನ ಆನಂದಕ್ಕಾಗಿ, ವಿಶ್ವದ ಆನಂದಕ್ಕಾಗಿ, ವಿಶ್ವದಲ್ಲಿ ಒಂದು ಸಮಾಧಾನಕ್ಕಾಗಿ, ವಿಶ್ವವನ್ನೇ ಚೆನ್ನಾಗಿಟ್ಕೊಳ್ಳೋ ಸಲುವಾಗಿ ನಾನು ಹಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹಾಡ್ತಾ ಇದ್ದೀನಿ, ಆತ್ಮತೃಪ್ತಿಗೋಸ್ಕರ ಮತ್ತು ಎಲ್ಲ ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸೋ ಸಲುವಾಗಿ ನಾನು ಹಾಡ್ತಾ ಇದ್ದೀನಿ. ನಾನು ಹಾಡಿರುವಂಥ ವೈಬ್ರೇಷನ್ ಎಲ್ಲ ಕಡೆ ಹೋಗ್ಬೇಕು ಅಂತ ಆ ಪಕ್ಷಿ ಹೇಳುತ್ತೆ. ಹಾಗೆ ಮನುಷ್ಯನೂ ಕೂಡ ಏನಾದರೂ ಮಾಡಿದ್ರೆ ಅದು ಒಂದು ಇಷ್ಟು ಮಾತ್ರ ಅಂತ ಬಹಳ ನಾಜೂಕಾಗಿ ಮಾಡ್ತಾರೆ. ಉದಾಹರಣೆ
ಆದರೆ ಖುಷಿಯಾಗೋದು ಯಾವಾಗ ಅಂದರೆ ಕೊನೆಯ ದಿನ. ಕೊನೆಯ ದಿನ ಮುಕ್ತಾಯದಲ್ಲಿ ಬಹಳ ಖುಷಿ, ಸತ್ಯ ಮುಗಿತಲ್ಲ, ವ್ರತ ಮುಗಿತು, ಬಹಳ ಖುಷಿ, ಬಹಳ ಚೆನ್ನಾಗಿ ಮಾಡ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ, ಬಂದವರಿಗೆಲ್ಲ ಊಟ ಹಾಕ್ತೀವಿ, ಆವತ್ತು ಮುಗಿತು. ಪಾರಾಯಣ ಇರ್ಬೋದು, ಯಾವುದೇ ಇರ್ಬೋದು, ಮುಕ್ತಾಯದಲ್ಲಿ ಆನಂದ ಸಿಗುತ್ತೆ ನಮಗೆ, ಆರಂಭದಲ್ಲಿ ಅಲ್ಲ. ಅದೇ ಮುಕ್ತಾಯ ಅಂತ ಅಂದ್ಕೊಂಡ್ರೆ ಇದು ಆರಂಭ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡ್ರೆ ಆವಾಗ ಮನುಷ್ಯ ಒಂದು ಒಳ್ಳೆ ಕಡೆ ಹೋಗ್ತಾನೆ. ಇಲ್ಲ ಇದು ವ್ರತ ಮುಗೀತು, ಸದ್ಯಕ್ಕೆ ಮುಗೀತು ಅಂತ ನಾವು ಒಂದ್ಸರಿ ವೇಟ್ ಲಾಸ್ ಕ್ಯಾಂಪ್ ಮಾಡ್ತೀವಲ್ವಾ, ವೇಟ್ ಲಾಸ್ ಕ್ಯಾಂಪ್ ಮಾಡಿದಾಗ ಕೊನೆಯ ದಿನ ಖುಷಿ ನಮಗೆ, ಮುಗೀತಲ್ಲ ವೇಟ್ ಲಾಸ್ ಕ್ಯಾಂಪ್, ಒಂದು 15 kg ಕಮ್ಮಿ ಆಯ್ತು, 10 kg ಕಮ್ಮಿ ಆಯ್ತು, ಹೊಟ್ಟೆ ಕಮ್ಮಿ ಆಯ್ತು, ಎಲ್ಲ ರಟ್ಟೆ ಕಮ್ಮಿ ಆಯ್ತು ಎಲ್ಲ ಅಂತ ಅಂದ್ಕೊಳ್ತಿರ್ತೀವಿ. ಮುಂದೇನು ಮುಗೀತು ಕೋರ್ಸ್. ಹಾಗೆ ಅದಕ್ಕಾಗಿ ಅಭ್ಯಾಸ ಅಧ್ಯಯನ ಅಂತ ಹೇಳಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಇದೆಲ್ಲವೂ ಕೂಡ ಒಂದು ಪ್ರಾಕ್ಟೀಸ್, ನೆಕ್ಸ್ಟ್ ರಿಸರ್ಚ್. ಗೊತ್ತಾಯ್ತಾ? ಅಭ್ಯಾಸ ಬೇರೆ ಕೊಡ್ಲಿಕ್ಕಾಗಲ್ಲ, ಅಲ್ಲಿಗೆ ಮುಗಿಯಿತು. ಅಧ್ಯಯನ ಇನ್ನೊಬ್ಬರಿಗೆ ಕೊಡಬೇಕು. ಅಭ್ಯಾಸ ಓನ್ಲಿ ಪ್ರಾಕ್ಟೀಸ್. ಆದರೆ ಅದೇ ಅಭ್ಯಾಸ ನಿರಂತರ ಮಾಡಿದರೆ ಅಧ್ಯಯನ ಆಗಿದೆ. ಆ ಅಧ್ಯಯನ ನಮ್ಮೊಳಗೆ ಒಂದು ವಿಶೇಷವಾದಂಥ ರೀತಿಯ ಸಂಚಯವಾಗ್ತಾ ಹೋಗುತ್ತೆ. ಅದು ಇನ್ನೊಬ್ಬರಿಗೆ ಕೊಟ್ಟಾಗ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಜಾಸ್ತಿ ಆಗ್ತಾ, ವಿಕಾಸವಾಗುತ್ತೆ, ವಿಕಾಸ ಆಗುತ್ತೆ, ಜ್ಞಾನ ವಿಕಾಸ. ಹಾಗೆ ಇಲ್ಲಿ ಒಟ್ಟು ಈ ಚಿಂತನದ ಅರ್ಥ ಏನು ಅಂದರೆ ನಾವೆಲ್ಲರೂ ಕೂಡ ನಾನೇ ಮಾಡಿದ್ದೀನಿ, ನನ್ನಿಂದಲೇ ಇಲ್ಲ ಅಂತ ಅಂದ್ಕೊಳ್ಳದೆ, ದೇವರು ಹೇಗೆ ಮೇಲಿದ್ದಾನಲ್ಲ ಹಾಗೆ ನಾನು ನಡ್ಕೊಳ್ತಾ ಇದ್ದೀನಿ, ನಂದೇನೂ ಇಲ್ಲ, ಆದರೆ ನನ್ನ ಸಾಧನೆ ಮಾತ್ರ ನಿರಂತರವಾಗಿ. ಇದು ಬೇರೆಯವರಿಗೆ ತೋರಿಸೋ ಸಲುವಾಗಲ್ಲ, ನನ್ನೊಳಗಿರುವಂಥ ಸಣ್ಣ ಪ್ರಮಾಣದ ಅಲ್ಪ ಪ್ರಮಾಣದ ಅದನ್ನು ಜಾಗೃತಿ ಮಾಡಬೇಕು. ಅದು ಇನ್ನೊಬ್ಬರ ಉಪಯೋಗಕ್ಕಾಗಿ, ನನಗಾಗಿ ಮಾತ್ರ. ನಾನು ಚೆನ್ನಾಗಾಗಬೇಕು, ಯಾಕೆ? ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ನಾನು ಸಶಕ್ತನಾಗಬೇಕು, ಯಾಕೆ? ಇನ್ನೊಬ್ಬರಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ನಾನು ದುಡ್ಡು ಗಳಿಸ್ಬೇಕು, ಯಾಕೆ? ನನ್ನ ಜೀವನ ಚೆನ್ನಾಗಿಟ್ಕೊಂಡು ಇನ್ನೊಬ್ಬರ ಜೀವನಕ್ಕೆ ಸಹಾಯ ಮಾಡಬೇಕು. ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆವಾಗ ಎಲ್ಲರ ಜೀವನಕ್ಕೂ ಒಂದಾಗುತ್ತೆ. ಅದೇ ಮಂಕುತಿ ಮನಕಾಗದಲ್ಲಿ ಹೇಳಿರುತ್ತದೆ, ಎಳೆಯಿಂದ ಮೊಳಕೆ ಹೋಗುವಂಥ ಮಂಡೆಗಳಿಲ್ಲ, ಫಲಮಾಗುವುದು ಸೂರ್ಯನ ನೀರಿಲ್ಲ, ಬೆಳಕಿಗೆ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ ತುಟಿಗಳನ್ನು ಎಲ್ಲ ಮಾಡಿದಂಗೆ ಅನ್ಕೋಬೇಡ, ಎಲ್ಲ ದೇವರದೇ ಇದೆ, ನೀನು ಸುಮ್ಮನೆ ನೆನಪಕ್ಕಷ್ಟೇನೆ, ಕೊಚ್ಕೊಳ್ಳಿಕ್ಕೆ ಹೋಗಬೇಡ, ಬಾಯಿ ಬಂದ್ ಮಾಡು ಅಂತ ಮಂಕುತಿಮ್ಮ ಎಚ್ಚರಿಕೆಯನ್ನು ಎಲ್ಲರೂ ಕೈಲಾದ ಮಾಡಿ ಮೇಲ ಟಚ್ ಮಾಡಿ ಒಮ್ಮೆ ಮೇಲಾಗಿ ಸ್ವಲ್ಪ ಹಾಗೆ ಎದೆ ಎತ್ತಬೇಕು, ಸೊಂಟದಿಂದ ಶರೀರ ಮೇಲಕ್ಕೆ ತಗೊಳ್ಬೇಕು, ಹೊಟ್ಟೆ ಭಾಗ ಒಳಗೆ ತಗೊಳ್ಬೇಕು, ಬೆನ್ನು ಮೂಳೆಯನ್ನು ಮುಗಿಸ್ಬೇಕು, ಪಕ್ಕೆಲುಬುಗಳು ಹಿಗ್ತಾ ಇದೆ, ಅದು ರಿಪ್ಸ್ಗಳೆಲ್ಲ ಹಿಗ್ಬೇಕು, ಮೇಲ ಟಚ್ ಮಾಡಿ ಇನ್ನಷ್ಟು ಮೇಲಕ್ಕೆ ಹಾಗೆ ವಾಪಸ್ ಬನ್ನಿ, ಮೇಲ್ ಬನ್ನಿ. ಕಾಲು ನಡುವೆ ಅಂತರ ಇಟ್ಕೊಡಿ, ಎರಡು ಕೈ ಸುಂದರ ಮೇಲೆ ತಡಿ, ಕಾಲಿನ ಮೇಲಕ್ಕೆ ಎತ್ತಿ ಕೆಳಗೆ, ಮೇಲೆ ಮೇಲೆ ಈಗ ಕಾಲನ್ನ ಮೇಲಕ್ಕೆ ತಗೊಂಡು ಸ್ವಲ್ಪ ಹಿಗ್ಗಿರಿಸಬೇಕು, ಇಲ್ಲಿಂದ ತಿರ್ಸಿ ಮಾಡಿ, ಹಿಂಗೆ ಎಕ್ಸೆಲ್, ಹಿಂಗೆ 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 inhale, exhale, inhale, inhale, exhale, inhale, inhale, exhale, inhale, inhale, exhale, inhale. ಈಗ ಕಾಲನ್ನ ಮೇಲಕ್ಕೆ ತಗೊಂಡು ಸ್ವಲ್ಪ ಹೊರಗೆ ತಗೋಬೇಕು, ಅವಾಗ
ಮಾಡುವಾಗ ಈಗ ಮಾಡಿದ್ರು ಸ್ವಲ್ಪ ಹೊರಗೆ ತಗೊಳ್ಬೇಕು ಮಾಡಿ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ 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 ಇನ್ಹೇಲ್ ಎಕ್ಸೇಲ್, ಇನ್ಹೇಲ್. ರಿಲ್ಯಾಕ್ಸ್. ಕಾಲು ಸ್ವಲ್ಪ ಗ್ಯಾಪ್ ಇಟ್ಟು ಈಗ ಕೈ ನೇರ ಮಾಡಿ ಹಾಗೆ ಕಳೆದು ಎಕ್ಸೇಲ್, ಹಿಂಗೆ ಕೈ ಎಕ್ಸೇಲ್, 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 ರಿಲ್ಯಾಕ್ಸ್. ಕೈ ಮುಂದೆ ತಳ್ಳೋದ್ರಿಂದ ಗೊತ್ತಿಲ್ಲದೆ ಸ್ವಲ್ಪ ಮುಂದೆ ಹೋಗ್ತಾ ಇದೆ, ಅಂದರೆ ಶರೀರ ಮುಂದೆ ಹೋಗ್ತಾ ಇದೆ ನೋಡಿ. ಹೀಗಾಗ್ತಾ ಇದೆ. ಇದರಿಂದ ಹೇಗಿದೆಯಾ? ಎಕ್ಸೇಲ್, ಎಕ್ಸೇಲ್, ಎಕ್ಸೇಲ್. ಗೊತ್ತಾಗ್ತದೆಯಾ? ಇಲ್ಲಿಂದ ನೋಡಿ ಎಕ್ಸ್ ಇನ್ಹೇಲ್ ಎಕ್ಸ್. ವ್ಯತ್ಯಾಸ ಗೊತ್ತಾಗ್ತದೆ ನೋಡಿ. ಕೆಳಗೆ ಹೋಗ್ಬೇಕು. ಹೀಗಲ್ಲ, ಹೀಗೆ ಮಾಡಿಬಿಟ್ರೆ ಯಾರು ಬೇಕಾದ್ರೂ ನಮ್ಮನ್ನು ಹೇಳ್ಕೋಬಹುದು. ಹೀಗೆ ಮಾಡಿ ಸ್ವಲ್ಪ ಹಿಂಗೆ ಬಂದ್ಬಿಟ್ಟು ಅವ್ರ ಜೊತೆಗೆ ಹೋಗ್ಬಿಡ್ತೀವಿ. ಅವ್ರ ಜೊತೆಗೆ ಹೋಗ್ಬೇಕು, ಇಲ್ಲೇ ಇರ್ಬೇಕಾ? ಇಲ್ಲೇ ಇರ್ಬೇಕು. ಇಲ್ಲೇ ಇರ್ಬೇಕಾದ್ರೆ ಸೀದಾ ಕೆಳಗೆ ಹೋಗ್ಬೇಕು. ಹೀಗೆ ಎಳೆದು ಬಿಡ್ತಾರಲ್ಲ, ಕಬಡ್ಡಿ ಆಟದಲ್ಲೆಲ್ಲ ಔಟ್ ಆಗೋದು ಹೇಗೆ? ಆ ಕಡೆ ವೇಟ್ ಸ್ವಲ್ಪ ಬಂತು ಅಂದ್ರೆ ಹಿಂಗೆ ಎಳಾಗ್ಬಿಡ್ತಾರೆ, ಅವಾಗ ಗೆರೆಯಿಂದ ಹೊರಗೆ ಹೋಗ್ಬೇಕು. ಒಂದು ಉದ್ದೇಶ ಏನು? ಗೆರೆ ತನಕ ಸೆಂಟ್ರಲ್ ಲೈನ್ ಇದೆಯಾ, ಆ ಕಡೆಗೆ ಇರುತ್ತೆ ಎಲ್ಲ ವೇಟು, ಗಮನ ಎಲ್ಲ ಆ ಕಡೆಗೆ ಇರುತ್ತೆ. ಇನ್ನೊಂದ್ಸರಿ ಮಾಡೋಣ. ಇಟ್ಕೊಳ್ಳಿ. ಓಕೆ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ನೋಡಿ ಚೆನ್ನಾಗಿದೆ ಅಲ್ವಾ? ಅಂದ್ರೆ ಲಾಭ ಅಂತ ಇದೆ ಅಲ್ವಾ ಅಂತ ನೀವೇನ್ ಮಾಡಬೇಕು? ಕೇಳಬೇಕು, ಏನ್ಗೆ ಇದು ಮಾಡ್ತಾ ಇರೋದು? ಇನ್ನೂ ಅನಿಸ್ತಾ ಇಲ್ವಲ್ಲ, ಆರಾಮಿದೆ ನಮಗೆ ಅಂತ. ಆವಾಗ ಗೊತ್ತಾಗತ್ತೆ ತಪ್ಪು ಮಾಡ್ತಾ ಇರೋದು. ಈ ಪ್ರಶ್ನೆ ಯಾವಾಗಾದ್ರೂ ಕೇಳಿದ್ರು ನೀವು? ಕೇಳಲ್ಲ. ಯಾಕೆಂದ್ರೆ ಕೇಳಿದ್ರೆ ಏನೋ ತಪ್ಪು ತಿಳ್ಕೊಳ್ತಾರೆ ಅಂತ. ಹೌದಾ ಇಲ್ಲ? ಎಲ್ಲರೂ ಮಾಡುವಾಗ ನಾನೊಬ್ಬ ಕೇಳ್ಕೊಂಡು ಯಾಕೆ ನನ್ನ ದಡ್ಡತನ ಪ್ರದರ್ಶನ ಮಾಡ್ಕೋಬೇಕು ಅಂತ ಕೆಲವರಿಗೆ ಅನಿಸ್ತಾ ಇರ್ತದೆ. ನಾನು ಕೇಳಿದ ಕೂಡ ದಡ್ಡ ಆಗ್ಬಿಡ್ತೀನಿ ನಾನು, ಅವರೆಲ್ಲರೂ ಅರ್ಥ ಮಾಡ್ತಿದ್ದಾರೆ ಅಂತ. ಏನಿಲ್ಲ, ನಮ್ಗೆ ಬೇಕು ಅಂತ ಕೇಳಬೇಕು. ಈ ಕಾಲು ಸ್ವಲ್ಪ ಗ್ಯಾಪ್ ಇಟ್ಬಿಡಿ. ಮ್ಯಾಟ್ ನೆಕ್ಸ್ಟ್ ಗ್ಯಾಪ್ ಇಟ್ಟು ಹಾಗೆ ನಿಧಾನ ಕಾಲು ಬೆಂಡ್ ಮಾಡಿ. ಈ ಲಾಕ್ ಕೆಳಗೆ, ತಲೆ ಎತ್ತಿ ಮುಂದೆ ನೋಡಿ, ಹಾಗೆ ಮೇಲೆ, ಅಲ್ಲೇ 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 ಎತ್ತಿ ಹಾಗೆ ಮತ್ತೆ ಹೋಗಿ ಹಾಗೆ ಕೆಳಗೆ ಟಚ್ ಮಾಡಿ, ಅಲ್ಲೇ ಮೇಲೆ ಮೇಲೆ ಬಟನ್ ತಗೊಂಡು ಮೇಲೆ ಬರಬೇಕು. ಮೇಲೆ ಮೇಲೆ ಕಾಲು ಬೆಂಡ್ ಮಾಡಬೇಕು, ಮುಂದೆ ನೋಡಬೇಕು, ಸ್ವಲ್ಪ ಎತ್ತಿ ಹಾಗೆ ರಿಲ್ಯಾಕ್ಸ್. ಕೈಯಿಂದ ಇಟ್ಬಿಡಿ. ನಿಧಾನ ಹಿಂದೆ ಬಾಗಬೇಕು. ವಾಪಸ್ ತಾನೆ ಹಿಂದೆ ಬಾಗುವಾಗ ಕಾಲೇನ್ ಮಾಡಬಾರ್ದು, ಏನ್ ಮಾಡಬಾರ್ದು ಅನ್ನೋಕ್ಕಿಂತ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು ಅಲ್ವಾ? ಕಾಲು ನೇರ ಮಾಡ್ಕೊಂಡು ಹಿಂಗೆ ಬಾಗ್ಬೇಕು. ಕಾಲು ಬೆಂಡ್ ಮಾಡಿಬಿಟ್ರೆ ಹಿಂದ್ಗಡೆ ಹೋದಂಗೆ ಕಾಣಿಸುತ್ತೆ, ಆದರೆ ಹಿಂದೆ ಹೋಗಲ್ಲ. ಈಗ ಎರಡು ಕೈ ನೇರ ಮೇಲೆ ಸುತ್ತಬೇಕು. ಸುತ್ತಿ 1 by 1 ಹಾಗೆ ಆಂಟಿ ಕ್ಲಾಕ್ ವೈಸ್ ನೋಡಿ. ಒಂದು ಕೈ ಬೆಂಡ್ ಆಗ್ತದೆ, ವಾಪಸ್ ಕೈ ಬೆಂಡ್ ಮಾಡ್ಬೇಕಾ ನೇರ ಮಾಡ್ಬೇಕು ಇದರಲ್ಲಿ? ಮತ್ತೆ ಒಂದು ಕೈ ಹೀಗೆ ನೇರ ಮಾಡಬೇಕು, ಒಂದು ಕೈ ಹೀಗೆ ಮಾಡಿ. ಇದ್ಯಾರ ಕೈ? ನಮ್ದೇ ತಾನೇ ಅದು. ಅನ್ಯಾಯ ಮಾಡ್ದಂಗಲ್ವಾ? ಈಗ ಕೈ ನೇರ ನೋಡಿ. ಈಗ ಹೇಗಿತ್ತು ಹಾಗೆ ಇರ್ಬೇಕು, ಸ್ವಲ್ಪನೂ ವ್ಯತ್ಯಾಸ ಆಗಬಾರ್ದು. ಕೈ ಹೀಗೆ ಬೆಂಡ್ ಮಾಡಿದ್ರಿ, ನೋಡೋಣ ಏನಾಗತ್ತಂತ. ನೋಡಿ, ಹಿಂದಕ್ಕೆ ಮಾಡಿ, ಹಿಂದಕ್ಕೆ ತಗೊಳ್ಳಿ. ಕೈ ಎಳಿಬೇಕು, ಎಳೆದಿಟ್ಟು ಪಂಕ ತಿರುಗಿ ಹಾಗೆ
ಆಯ್ತಾ? ಎಂಟಿ ಕ್ಲಾಕ್ ವೈಸ್ ನಿಧಾನ ಎಳೆದಿಟ್ಟ ಸ್ಥಿತಿಯಿಂದ ವಾಪಸ್ ರಿಲ್ಯಾಕ್ಸ್. ನೋಡಿ ಇಷ್ಟೆಲ್ಲ ಇದೆ ಗೊತ್ತಾಯ್ತಲ್ಲ. ಇಲ್ಲಿಂದ ಜಾಯಿಂಟ್ ಇಂದ ಬರಬೇಕು, ಇಲ್ಲಾಂದ್ರೆ ಹೀಗೆ ಮಾಡ್ತಿರ್ತಾರೆ. ಯಾಕೆಂದ್ರೆ ಈಗ ಕಂಟ್ರೋಲ್ ಆಗಲ್ಲ, ಮಾಡುವಾಗ ಸ್ವಲ್ಪ ಹೀಗೆ ಶೇಕ್ ಆಗ್ಬಿಡುತ್ತೆ ಬಾಡಿ. ಈಗ ಕೈ ಕ್ರಾಸ್ ಮಾಡಿ, ಒಂದ್ಸರಿ ಬಲಗೈ ಮೇಲಕ್ಕೆ ಎಡಗೈ ಮೇಲೆ ನೀರಾಗಿ ಹಾಗೆ ವಾಪಸ್ ರಿಲ್ಯಾಕ್ಸ್. ಸೂರ್ಯ ನಮಸ್ಕಾರ. दो, तीन, चार, पाँच, छः, सात, आठ, नौ, 10. ओम भानवे नमः. ओम ಎಡನೇ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಕೂತ್ಕೊಳ್ಳಿ. ಎಡನೇ ಸ್ಥಿತಿಯನ್ನ ಅಧೋಮುಖ ಶ್ವಾನಾಸನ ಅಂತ ಕರೆದಿದ್ದಾರೆ. ಒಟ್ಟು ಸೂರ್ಯ ನಮಸ್ಕಾರದಲ್ಲಿ ಇರುವಂತದ್ದು ಪೋಸ್ಚರ್ 10 ಆದರೂ 10 ಸ್ಟೆಪ್ ಆದರೂ ಕೂಡ ಸೂರ್ಯ ನಮಸ್ಕಾರದ ಆಸನಗಳು ಒಟ್ಟು 7 ಆಸನಗಳ ಸುಂದರ ಸಮುಚ್ಚಯ, ಅದರ ಸುಂದರ ಸಂಕಲನ ಅಂತ ಹೇಳ್ತಾರೆ ಸೂರ್ಯ ನಮಸ್ಕಾರ. 7 ಸ್ಥಿತಿ ನೋಡಿ, ಇಲ್ಲಿಂದ ಛೇದ್ ಸ್ಥಿತಿಯಿಂದ ನೋಡಿ ಛೇದ್ ಸ್ಥಿತಿ ಮಾಡ್ತೀವಿ. ಛೇದ್ ಸ್ಥಿತಿ ಮಾಡಿ 7 ಸ್ಥಿತಿಗೆ ಹೋಗ್ಬೇಕು. 7 ಸ್ಥಿತಿಗೆ ಹೋಗುವಾಗ ನೋಡಿ ನಿಧಾನ ಹಾಗೆ ಒಳಗೆ ಇಲ್ಲಿಂದ ನಿಧಾನ ಪೂರ್ಣ ಹಿಡಿಸಬೇಕು ಮೇಲೆ, ಆಮೇಲೆ ಪಾದ ಊರುವ ಸಲುವಾಗಿ ಕಾಲಿನ ಅಂತರ ಕಮ್ಮಿ ಮಾಡಬಾರ್ದು, ಕೈನ ಅಂತರ ಕಮ್ಮಿ ಮಾಡಬಾರ್ದು. ನಾವೇನ್ ಮಾಡ್ತೀವಿ, ಛೇದ್ ಸ್ಥಿತಿ ಆಯ್ತು, 7 ಸ್ಥಿತಿಗೆ ಹೋದ್ವಿ, ಹಿಮ್ಮಡ ಊರಿ ಅಂತ ಹೇಳಿದ್ರು ಕ್ಲಾಸಲ್ಲಿ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಕೈ ಹತ್ರ ತಗೋತೀವಿ ಹಿಮ್ಮಡ ಊರಿ, ಇಲ್ಲಾಂದ್ರೆ ಕಾಲ್ ಹತ್ರ ತಗೊಂಡು ಹಿಮ್ಮಡ ಊರಿಲ್ಲ ಅಡ್ಜಸ್ಟ್ಮೆಂಟ್. ಅದೆಲ್ಲ ನಾವೇನ್ ಮಾಡ್ತೀವಿ, ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಕೈ ಹಿಂದೆ ತಗೊಳ್ತೀವಿ, ಇಲ್ಲಾಂದ್ರೆ ಕಾಲನ್ನು ತಗೊಂಡು ಹಿಮ್ಮಡ ಹೋಗ್ತೀವಿ. ಡಿಸ್ಟನ್ಸ್ ವ್ಯತ್ಯಾಸ ಮಾಡಬಾರದು. ಸೂರ್ಯ ನಮಸ್ಕಾರದ ಡಿಸ್ಟನ್ಸ್ ಅದೇ ಇರಬೇಕು, ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಕರೆಕ್ಟ್ ಆಗಿ ಮಾಡಬೇಕು, ಅದೇ ಮೆಜರ್ಮೆಂಟ್. ಗೊತ್ತಾಯ್ತಲ್ಲ? ನೋಡಿ ಛೇದ್ ಸ್ಥಿತಿಯಿಂದ ಛೇದ್ ಸ್ಥಿತಿ ಮಾಡ್ತೀವಿ, ಇಲ್ಲಿಂದ 7 ಸ್ಥಿತಿ ಹಾಗೆ ಬರಬೇಕು, ಹಾಗೆಯೇ ಹೋಗ್ಬೇಕು. ಆಮೇಲೆ ಪಾದ ಹೋಗ್ಬೇಕು, ಕೈ ಪ್ರೆಸ್ ಮಾಡಿ ಹಾಗೆ ಹಿಡಿಸ್ಬೇಕು, ಬೆನ್ಮೂಳೆ ಚೆನ್ನಾಗಿ ಹಿಡಿಸ್ಬೇಕು, ಸಾಕಬೇಕು, ಪ್ರೆಸ್ ಮಾಡ್ತಾ ಇರ್ಬೇಕು. ಅಧೋಮುಖ ಶ್ವಾನಾಸನ. ಗೊತ್ತಾಯ್ತಲ್ಲ? ಇಲ್ಲಿಂದ 8 ಸ್ಥಿತಿಗೆ ಬರುವಾಗ ಸೊಂಟ ಕೆಳಗೆ ತಗೊಂಡು ಕಾಲು ಮಾಡಿ ಸರಿ, ಅಂದ್ರೆ 7ನೇ ಸ್ಥಿತಿ. ಗೊತ್ತಾಯ್ತಲ್ಲ? ಅದಕ್ಕೆ ಸೂರ್ಯ ನಮಸ್ಕಾರದ ಒಂದೊಂದು ಪೋಸ್ಚರ್ಸ್ ಕೂಡ ಒಂದೊಂದು ಆಸನಗಳು. ಮೊದಲನೇದು ಊರ್ಧ್ವಾಸನ. ಊರ್ಧ್ವಾಸನದ ಲಾಭ ಏನು ಅಂದ್ರೆ ನಮ್ಮ ಶ್ವಾಸೋಚ್ಛ್ವಾಸವನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಆಸನ. ಎರಡನೇದು ಉತ್ಥಾನಾಸನ. ಉತ್ಥಾನಾಸನದ ಲಾಭ ಏನು ಅಂದ್ರೆ ತಲೆ ಕೆಳಗಡೆ ಹಾಕ್ತೀವಿ, ಎದೆ ನೆಲಕ್ಕೆ ಹತ್ರ ಬರುತ್ತೆ, ಗುರುತ್ವಾಕರ್ಷಣೆ ಹತ್ರ ಬರುತ್ತೆ. ಹಾಗಾಗಿ ಉತ್ಥಾನಾಸನದ ಲಾಭ ಮನಃಶಾಂತಿಗೆ ಉತ್ತಮವಾದಂತಹ ಆಸನ. ಮನಸ್ಸಿನ ಗಾಬರಿ, ಭಯ, ಆತಂಕ ಇದೆಲ್ಲವನ್ನು ದೂರ ಮಾಡುವಂಥದ್ದು. ಅಂದರೆ ನಮ್ಮ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗುತ್ತೆ, ಶಾಂತವಾದಂಥ ಸ್ಥಿತಿ. ಅದು ಏಕಪಾದ ಪ್ರಸರಣಾಸನ. ಅದರ ಲಾಭ ಏನು ಅಂದ್ರೆ ಒಂದು ಕಾಲು ಹಿಂದೆ ಒಂದು ಕಾಲು ಮುಂದಕ್ಕೆ ಇಟ್ಕೊಂಡು ಸೊಂಟ ಕೆಳಗಡೆ ತಳ್ತಾ ತಲೆ ಎತ್ತಿ ಮುಂದೆ ನೋಡ್ತಾ ಇದ್ರೆ, ನಾರ್ಮಲ್ ಬ್ರೀತಿಂಗ್ ಮಾಡ್ತಾ ಇದ್ರೆ ನಮ್ಮ ಕಿಡ್ನಿಯ ಕಾರ್ಯ, ಮೂತ್ರಕೋಶದ ಕಾರ್ಯಕ್ಕೆ ಶಕ್ತಿ ಕೊಡುವಂತ ಪೋಸ್ಚರ್. 4 ಸ್ಥಿತಿ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ ಹಾಗೇನೆ ಬ್ಲಡ್ ಸರ್ಕ್ಯುಲೇಷನ್ ತಲೆಯಿಂದ ಪಾದದವರೆಗೆ ಸಮಾನವಾಗಿ ಹರಿಯುವಂತೆ ಮಾಡುವಂತ ಪೋಸ್ಚರ್. ಪಾಣ್ಯ ಸ್ಥಿತಿ ಅಷ್ಟಾಂಗ ನಮಸ್ಕಾರ
8 ಅಂಗಗಳು ಭೂಮಿಗೆ ಸ್ಪರ್ಶ ಆಗಿರುವುದರಿಂದ ಶರೀರಕ್ಕೆ ವಿಶೇಷವಾದಂಥ ಶಕ್ತಿ ಸಪ್ಲೈ ಆಗುತ್ತೆ. ಸ್ಥಿತಿ ಊರ್ಧ್ವಮುಖ ಶ್ವಾನಾಸನ ಇದೆಯಲ್ಲ, ಅದು ನಮ್ಮ ಬೆನ್ನು ಗುರಿಯನ್ನು ಹಿಗ್ಗಿಸಿ ನಮ್ಮ ಬೆನ್ನು ಮೂಳೆಗೆ ಶಕ್ತಿ ಕೊಡುವಂಥ ಆಸನ. ಸಾತ ಸ್ಥಿತಿ ಅಧೋಮುಖ ಶ್ವಾನಾಸನ ಇಡೀ ಶರೀರಕ್ಕೆ ಎನರ್ಜಿಯನ್ನು ಪಾಸ್ ಮಾಡುವಂಥ, ಶರೀರಕ್ಕೆ ಎನರ್ಜಿಯನ್ನು ಕೊಡುವಂಥ ಆಸನ. ಅಂದರೆ ಕಾಲಿನ ನರಗಳು, ಹಾಗೆ ಪಕ್ಕೆಲುಬುಗಳು, ಇದೆಲ್ಲವೂ ಕೂಡ ಬೆನ್ನು ಮೂಳೆ ಇರ್ಬೋದು, ಎಲ್ಲವೂ ಕೂಡ ಹಿಗ್ಗುತ್ತೆ. ಇದಿಷ್ಟು ಸೂರ್ಯ ನಮಸ್ಕಾರದ 7 ಆಸನಗಳ ಒಂದು ಸಂಕ್ಷಿಪ್ತ. ಅಧೋಮುಖ ಅಂದರೆ ಒಳಮುಖವಾಗಿ ನಾಯಿ ಏನು ಮಾಡುತ್ತೆ, ಪೂರ್ತಿ ಮೈ ಮುರಿಯುತ್ತೆ. ನೋಡಿದ್ರಲ್ವ, ನಾವು ಬರುವಾಗ ರಸ್ತೆಯಲ್ಲೆಲ್ಲ ಮಾಡ್ತೇವೆ, ಹೌದಾ? ಆದರೆ ಇನ್ನೂವರೆಗೆ ಫೋಟೋ ತೆಗೆಯುವವರೆಗಿರಲ್ಲ. ಈಗ ಮಾಡಿದ ಒಂದ್ಸರಿ ಕ್ಯಾಮರಾ ಆನ್ ಮಾಡಿದ್ರೆ ವಾಪಸ್ ಮತ್ತೆ ಉದ್ಧಮುಖ ಶ್ವಾನಾಸನ ಮಾಡೋದು. ಅಧೋಮುಖ ಶ್ವಾನಾಸನ ಮತ್ತು ಊರ್ಧ್ವಮುಖ ಶ್ವಾನಾಸನ 2 ಆಸನ ನಾಯಿ ಮಾಡೋದು. ಅಂದರೆ ನಾಯಿಗೆ ಸ್ವಲ್ಪ ಏನಾದರೂ ಒಳಗಡೆ ಸ್ವಲ್ಪ ಜಡತ್ವ, ಆಲಸ್ಯ ಈ ಥರ ಬಂದಾಗ ಅದು ಅಧೋಮುಖ ಶ್ವಾನಾಸನ ಮಾಡ್ತೀವಿ. ಈ ಬೆನ್ನು ಬಂದಿರಿಸಿ ಆರಾಮ ಪಟ್ 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 ನೋಡಿದ್ರಲ್ಲ, ಅಷ್ಟು ಎನರ್ಜಿ ಬರ್ತದೆ. ಅದಕ್ಕೆ ಡಾಗ್ ಪೋಸ್ ಅಂತ ಕರೀತಾರೆ, ಗೊತ್ತಾಯ್ತಲ್ಲ? ಅದಕ್ಕೆ ಅಧೋಮುಖ ಅಂದರೆ ಇಡೀ ಬೆನ್ನು ಮೂಳೆಯನ್ನು ಹಿಗ್ಗಿಸಿಕೊಂಡು ಬೆನ್ನು ಗುರಿಗೆ ಶಕ್ತಿಯನ್ನು ಕೊಡುವಂತ, ಗೊತ್ತಾಯ್ತಲ್ಲ? ಸರಿ, ಈ ನಾಯಿ ಮಾಡುವುದಂತ ನಾನು ಹೇಳ್ದ, ಈ ಫಾರಿನ್ ನಾಯಿ ಎಲ್ಲ ಮಾಡಲ್ಲ, ಇದೆಲ್ಲ ಗೊತ್ತಲ್ಲ. ಈ ನಮ್ಮದು ಮಾತ್ರ ಸ್ವದೇಶಿ ನಾಯಿ ಮಾತ್ರ ಮಾಡುತ್ತೆ ಅಧೋಮುಖ ಶ್ವಾನಾಸನ. ಯಾಕೆಂದ್ರೆ ರೋಗ ಕೊಟ್ಟವ್ರು ನಾವು, ಇಲ್ಲಿ ಹುಟ್ಟಿರುವ ನಾಯಿ ಮಾತ್ರ ಅದು ಮಾಡುತ್ತೆ. ಬೇರೆ ಯಾವುದೋ ಬೇರೆ ಬೇರೆದೆಲ್ಲ ಬರ್ತಾರ, ಅದು ಅಧೋಮುಖ ಶ್ವಾನಾಸನ ಬರಲ್ಲ, ನಾವು ಹೇಳ್ಕೊಡ್ಬೇಕು. ಆದರೆ ಕೆಲವು ನಾಯಿ ಭಾರಿ ಶಾಣೆ ಇರುತ್ತೆ, ಅದಕ್ಕೆ ನಾಯಿ ಬಹಳ ಬುದ್ಧಿವಂತ. ಅದು ನೀವೇನು ಕಲಿತೀರಿ ಅದನ್ನು ಮಾಡ್ತೀವಿ, ಹೌದಾ? ನಾಯಿ ಅಂದರೆ ಬಹಳ ಇಷ್ಟ ಅನ್ನೋದೇ ಇದೆ. ನಾಯಿ ಅಂದರೆ ಬಹಳ ಇಷ್ಟ ಆಗುತ್ತೆ. ಕೈ ಎತ್ತಿಗಾಗಲಿ ನಾಯಿ ಅಂದರೆ ನಮ್ಗೆ ಬಹಳ ಇಷ್ಟ ಅನ್ನೋರು ಯಾರು ಅಂತ ಹೇಳಿದ್ರು. ಇಲ್ಲಿರೋರು ಯಾರು ನಾಯಿ ಇಷ್ಟಪಡುವವರು? ಆಸನಗಳು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಸ್ಟ್ಯಾಂಡಿಂಗ್ ಪೋಶ್ಚರ್ ಆಸನ ಕೆಲವು ನಮಗೆ ಅನೇಕ ಸಾರಿ ಬೇರೆ ಬೇರೆದೆಲ್ಲ ಕೇಳ್ತೇವೆ. ಉದಾಹರಣೆಗೆ ತ್ರಿಕೋನಾಸನ, ವೀರಭದ್ರಾಸನ ಪ್ರಕಾರ ಯಾವುದು ಆಸನ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಅದು ಸ್ಟ್ಯಾಂಡಿಂಗ್ ಪೋಶ್ಚರ್ ಆಸನ, ನಿಂತು ಮಾಡುವಂಥ ಆಸನ. ಉಷ್ಟ್ರಾಸನ ಯಾವ ಆಸನ? ಕುಳಿತು ಮಾಡುವಂಥ ಆಸನ, ಹೌದಾ? ವೀರಭದ್ರಾಸನ ಪ್ರಕಾರ 3 ಲೆಗ್ ಬ್ಯಾಲೆನ್ಸಿಂಗ್ ಆಸನ. ಈ ಥರ ಒಂದೊಂದಕ್ಕೆ ಕ್ಯಾಟಗರಿ ಇದೆ, ನೆನಪಿಟ್ಕೊಳ್ಳಿ. ಕೈ ಕೆಳಗಡೆ ಇಟ್ಟು ಶರೀರ ಇಟ್ಟು ಹ್ಯಾಂಡ್ ಬ್ಯಾಲೆನ್ಸಿಂಗ್ ಆಸನ, ಹೌದಾ? ನಿಂತಲ್ಲೇ ಹಿಂದುಗಡೆ ಬಾಗ್ಬಿಟ್ವಿ, ಅದು ಬ್ಯಾಕ್ ಬೆಂಡಿಂಗ್ ಆಸನ, ಊರ್ಧ್ವಧನುರಾಸನ, ಹೌದಾ? ಪಾರ್ಶ್ವಕೋನಾಸನ ಇರ್ಬೋದು, ಕೆಲವು ಸೈಡ್ ಬೆಂಡಿಂಗ್ ಆಸನ, ಟ್ವಿಸ್ಟಿಂಗ್ ಆಸನ, ಪರಿವೃತ ತ್ರಿಕೋನಾಸನ, ಟ್ವಿಸ್ಟಿಂಗ್ ಆಸನ. ಈ ತರ ಬೇರೆ ಬೇರೆ ಕ್ಯಾಟಗರಿ ಇದೆ. ನಿಂತು ಮಾಡುವಂಥ ಆಸನ, ಕುತ್ಕೊಂಡು ಮಾಡುವಂಥ ಆಸನ, ಮೊಟ್ಟೆ ಕೆಳಗಡೆ ಮಾಡುವಂಥ ಆಸನಗಳು, ಅಂಗಾದು ಮಾಡ್ಕೊಂಡು ಮಾಡುವಂಥ ಆಸನಗಳು, ಪಕ್ಕೆಲುಬುಗಳಿಗೆ ಲಾಭ ಆಗುವಂಥ ಅನಂತ ಆಸನ ಇರ್ಬೋದು. ಈ ಥರದೆಲ್ಲ ಆಸನಗಳು ನಮ್ಗೆ ಗೊತ್ತಿರಬೇಕು. ಯಾವ್ಯಾವ ಆಸನ ಯಾರಾದ್ರೂ ಕೇಳಿದ್ರು ಹೇಳಿ. ಈಗ ಆ ಕಡೆ ಮಾಡಿ, ಪಾದ ಜೋಡಿಸಿ ಸಮಸ್ಯೆ. ಇವತ್ತು ನಾವು 3 ಆಸನಗಳನ್ನು ಎಟ್ ಟೈಮ್ ಮಾಡಬೇಕು. 3 ಆಸನಗಳನ್ನು ಒಂದೇ ಸಾರಿ, ಒಂದು ಸರಿ ಹೋದಾಗ 3 ಆಸನ ಮಾಡಿ ಬರಬೇಕು. ಸಮಸ್ಥಿತಿ, ಇನ್ಹೇಲ್ ಜಂಪ್, ಕೈ ನೇರ ಮಾಡಿ, ಬಲಪಾದ ಬಲಕ್ಕೆ ಬಿಡಿಸಿ, ಬಲಪಾದ ಬಲಕ್ಕೆ ಬಿಡಿಸ್ಕೊಳ್ಳಿ. ಎಡಪಾದದ ಮಡ ಹೊರಗಡೆ ಹಾಕಿ. ಈಗ ಕೈ ನಿಧಾನ ಕೆಳಗೆ,
ಹಾಗೆಯೇ ಕೈ ಸೆರತಾ ತ್ರಿಕೋನಾಸನ ಮಾಡಿ. ತ್ರಿಕೋನಾಸನ ನೇರ ಕೆಳಗೆ. ಅಲ್ಲಿಂದ ಕಾಲ್ ಬೆಂಡ್ ಮಾಡ್ತಾ ಪಾರ್ಶ್ವ ಕೋನಾಸನ, ಅಂತರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಕೈ ಎತ್ತಿ ನೇರ ಕೆಳಗೆ. ಅಲ್ಲಿಂದ ನಿಧಾನ ಮೇಲೆ ಬನ್ನಿ, ವೀರಭದ್ರಾಸನದು. ಹಾಗೆಯೇ ಪಾದ ಮುಂದೆ, ಎಡಪಾದ ತಿರ್ಸ್ಕೊಳ್ಳಿ, ಎಡಕ್ಕೆ ಆ ಕಡೆ ತಿರ್ಸಿ, ಬಲಗಾಲ ಹಿಂಗ್ ಮಾಡ ಹೊರಗಡೆ ಹಾಕಿ. ಅಲ್ಲಿಂದ ನಿಧಾನ ಸೈಡ್ ಬೆಂಡಿಂಗ್ ತ್ರಿಕೋನಾಸನ ನೇರ. ಅಲ್ಲಿಂದ ಪಾರ್ಶ್ವ ಕೋನಾಸನ, ಕಿವಿಗೆ ಟಚ್ ಆಗಬೇಕು, ಮೇಲಿನ ಕೈ ಕಿವಿಗೆ ಟಚ್ ಆಗಬೇಕು. ಕೆಳಗಡೆ ಇರುವ ಪಾದದ ಗಂಟು ಇಟ್ಕೊಳ್ಳಿ ಅಥವಾ ಪಾದ ಇಟ್ಕೊಳ್ಳಿ. ಅಲ್ಲಿಂದ ನಿಧಾನ ಮೇಲೆ ಬನ್ನಿ, ವೀರಭದ್ರಾಸನದು. ಮತ್ತೆ ಪಾದ ಮುಂದಕ್ಕೆ, ಕಾಲಿನ ಅಂತರ ಕಮ್ಮಿ ಮಾಡಿ ಜಾಮ್ ಸಮಸ್ಥಿತಿ. ಮೊದಲ ಯಾವ ಆಸನ? ತ್ರಿಕೋನಾಸನ, ಆಮೇಲೆ ಪಾರ್ಶ್ವಕೋನಾಸನ, ಆಮೇಲೆ ವೀರಭದ್ರಾಸನ ಪ್ರಕಾರ. ಇದೊಂದು ಸೆಟ್ ಇರುತ್ತೆ, ಇದೊಂದು ಕ್ರಮ. ಇನ್ನೊಂದು ಕ್ರಮವನ್ನು ಹೇಳ್ತೀನಿ ನಿಮಗೆ. ಈ ಕ್ರಮ ಮತ್ತು ಆ ಕ್ರಮ ಎರಡೂ ಸೇರಿಸಿದರೆ ಸಕ್ರಮ ಅಲ್ಲ. ಎರಡು ಸಕ್ರಮ, ಅಕ್ರಮ ಅಂತ ಅಲ್ಲ. ಆದರೆ ಎರಡೂ ಸೇರಿಸಿದ್ರೆ ಯಾವುದು ನಿಮಗೆ ಚೆನ್ನಾಗಿ ಬರುತ್ತೆ, ಯಾವುದು ನಾವು ಅಭ್ಯಾಸ ಮಾಡಬಹುದು ಅಂತ ನೀವು ಹೇಳಬೇಕು. ಮತ್ತೆ ಪಾದ ಜೋಡಿಸಿ ಆ ಕಡೆ ಸಮಸ್ಥಿತಿ. ಕೊನೆಗೆ ಮಾಡಿದ್ದನ್ನ ಮೊದಲು ಮಾಡ್ಬೇಕೀಗ. ಮೊದಲು ಮಾಡಿದ್ದು ಕೊನೆಗೆ ಮಾಡಬೇಕು. ಯಾರಿಗೂ ಗೊತ್ತಾಗಿದೆ ಅಲ್ವಾ? ಇನ್ಹೇಲ್ ಚಾಟ್ ಮಾಡಿ, ಬಲಪಾದ ಎಡಪಾದ ನಿಮ್ಮಣ ಹೊರಗಡೆ. ವೀರಭದ್ರಾಸನ ಪ್ರಕಾರ ಪಾರ್ಶ್ವಕೋನಾಸನ, ಪಾದ ಏನು ಈಗ ತ್ರಿಕೋನಾಸನ, ಕಾಲೇ ಮತ್ತೆ ಕಾಲು ಬೆಂಡ್ ಮಾಡಿ ವಾಪಸ್ ಬನ್ನಿ, ಆ ಕಡೆ ಪಾದ ತಿರ್ಸ್ಕೊಳ್ಳಿ. ವೀರಭದ್ರಾಸನ ಪ್ರಕಾರವು ಪಾರ್ಶ್ವಕೋನಾಸನ. ಈಗ ನಿಧಾನ ಕಾಲಿನ ಮಟ್ಟ ತ್ರಿಕೋನಾಸನ. ಮತ್ತೆ ಕಾಲು ಬೆಂಡ್ ಮಾಡಿ ನಿಧಾನ ಮೇಲಕ್ಕೆ, ಪಾದ ಮುಂದಕ್ಕೆ, ಕಾಲಿನ ಅಂತರ ಕಮ್ಮಿ ಮಾಡಿ ಜಾಮ್ ಸಮಸ್ಥಿತಿ. ಏನ್ ಮಾಡಿದ್ವಿ? ವೀರಭದ್ರಾಸನ ಪ್ರಕಾರದ ಪಾರ್ಶ್ವಕೋನಾಸನ, ತ್ರಿಕೋನಾಸನ. ಅಲ್ಲಿ ತ್ರಿಕೋನಾಸನ, ಪಾರ್ಶ್ವಕೋನಾಸನ, ವೀರಭದ್ರಾಸನ. ಹೌದಾ? ತ್ರಿಕೋನಾಸನ ಮತ್ತು ಪಾರ್ಶ್ವಕೋನಾಸನಕ್ಕೆ ಏನೂ ತೊಂದರೆ ಇಲ್ಲ. ಆದ್ರೆ ಸಮಸ್ಯೆ ಆಗಿರೋದು ವಾಪಸ್ ಬಂದಾಗ ವೀರಭದ್ರಾಸನ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿದೆ. ಹೌದಾ? ಪಾರ್ಶ್ವಕೋನಾಸನ ಮಾಡಿದ್ವಲ್ಲ, ಇಲ್ಲಿಂದ ಪಾರ್ಶ್ವಕೋನಾಸನ ಮಾಡಿ ವಾಪಸ್ ಬರುವಾಗ ಪೂರ್ಣ ಬರಲೇ ಇಲ್ಲ. ಹೇಗೆ? ಅದಕ್ಕೆ ಫಸ್ಟ್ ವೀರಭದ್ರಾಸನ ಪ್ರಕಾರ ಮಾಡಿಬಿಟ್ರೆ ಇದು ಮುಗಿತಾ ಕೆಲಸ. ಹೌದಾ? ಇದು ನಾವು ಮಾಡಿದ್ವಿ. ಅಲ್ಲಿಂದ ಪಾರ್ಶ್ವಕೋನಾಸನಕ್ಕೆ ಹೋದ್ವಿ, ಅಲ್ಲಿಂದ ತ್ರಿಕೋನಾಸನಕ್ಕೆ ಹೋದ್ವಿ. ಎರಡನೇ ಸೆಟ್ ಇದೆಯಲ್ಲ, ಇದು ಹೇಳ್ಕೊಳ್ಳಿಕ್ಕೆ ಸುಲಭ, ಮಾಡ್ಲಿಕ್ಕೆ ಸುಲಭ, ತಪ್ಪುಗಳಾಗಲ್ಲ. ಗೊತ್ತಾಯ್ತಲ್ಲ? ಅಂದ್ರೆ ವೀರಭದ್ರಾಸನ ಪ್ರಕಾರದು ಪಾರ್ಶ್ವಕೋನಾಸನ, ತ್ರಿಕೋನಾಸನ ಮಾಡಿದ್ರೆ ಆ ನೀಟ್ನೆಸ್ ಬರುತ್ತೆ ಕರೆಕ್ಟ್ ಆಗಿ, ಯಾವುದು ಕೂಡ ತಪ್ಪಲ್ಲ. ಮೊದಲನೇ ಸಾರಿ ಮಾಡಿದ್ದು ಎರಡು ಚೆನ್ನಾಗಾಗುತ್ತೆ, ಮೂರನೇದು ಸ್ವಲ್ಪ ಸಮಸ್ಯೆ. ಯಾಕೆ? ವಾಪಸ್ ಬರುವಾಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ನೀವು ಬರ್ಲಿಕ್ಕಾಗಲ್ಲ. ಹೌದಾ? ಇಲ್ಲ, ಮೇಲ್ಗಡೆ ಬರುವಾಗ ಏನಾಗುತ್ತೆ? ಆ ಪಾರ್ಶ್ವಕೋನಾಸ ಸ್ವಲ್ಪ ಸ್ವಭಾವ ನಮ್ಗೆ ಬಂದ್ಬಿಡುತ್ತೆ, ಕೆಳಗೋಗುತ್ತೆ. ಹೌದಾ? ಇಲ್ಲ, ಯಾರತ್ರ ಮಾತಾಡ್ತಿದ್ದಾಗ ಸ್ವಲ್ಪ ಹೊತ್ತಂದ್ರೆ ಅವರಾಗಿ ಮಾತಾಡ್ತೀವಿ, ಹಾಗೆ ಪ್ರಭಾವ. ಈಗ ಈಗ ಇನ್ನೊಂದು ಪ್ರಕಾರ ಯಾವುದು ಅಂದ್ರೆ ವೀರಭದ್ರಾಸನ ಪ್ರಕಾರೇ ಪರಿವೃತ ತ್ರಿಕೋನಾಸನ ಮತ್ತು ಪಾರ್ಶ್ವೋತ್ಥಾನಾಸನ. ಇದು ಮೂರು ಸೆಟ್. ಗೊತ್ತಾಯ್ತಲ್ಲ? ಯಾವ್ಯಾವ್ದು ಹೇಳಿ? ವೀರಭದ್ರಾಸನ ಎ, ಪರಿವೃತ ತ್ರಿಕೋನಾಸನ, ಪಾರ್ಶ್ವೋತ್ಥಾನ.
ಎರಡನೇ ಸಲ ನಾನೇ ಹೇಳ್ಬೇಕು ಅಂತೀರ, ನೀವು ಹೇಳ್ಬೇಕು. ಈಗ ಆ ಕಡೆ ಮುಖ ಮಾಡಿ ಸಮಸ್ಥಿತಿ, ಪಾದ ಜೋಡ್ ಮಧ್ಯದಲ್ಲಿ ಇಟ್ಕೋಬೇಕು, ಮ್ಯಾಟಿನ ಮಧ್ಯ. ಈಗ ಹಾರದಾಗ ಒಂದು ಕಾಲು ಹೊರಗೆ ತಗೊಳ್ಬಹುದು ಸೈಡ್ ನಿಂತ. ಇನ್ಹೇಲ್ ಜಂಪ್, ಕೈ ಎರಡು ಮೇಲೆ ನಮಸ್ಕಾರ, ಬಲಪಾದ ತಿರ್ಸ್ಕೊಳ್ಳಿ, ಎಡಗಾಲ ಹಿಮ್ಮಡ ಎತ್ಕೊಂಡು ನಿಧಾನ ವೀರಭದ್ರಾಸನ ಏಕ್, ವಾಪಸ್ ಮತ್ತೆ ಆ ಕಡೆ ಸೇರಿ ವೀರಭದ್ರಾಸನ ಪ್ರಕಾರ ವಾಪಸ್ ಬನ್ನಿ. ಈಗ ಪಾದ ತಿರ್ಸ್ಕೊಳ್ಳಿ, ಎರಡು ಕೈ ನೀರ, ಕಾಲಿನ ನಂತರ ಸ್ವಲ್ಪ ಕಮ್ಮಿ ಮಾಡಿಕೊಡ್ಬೇಕು. ಪರಿವೃತ್ತ ತ್ರಿಕೋನಾಸನ, ವಾಪಸ್ ಬನ್ನಿ, ತಿರುಗಿ ಹಾಕಬೇಕು, ಹಾಗೆ ಕೆಳಗೆ ಪರಿವೃತ್ತ ತ್ರಿಕೋನಾಸನ. ಎರಡು ಕಾಲು ತಿರುಗಬೇಕು, ನೇರ ಮೇಲಕ್ಕೆ, ಮತ್ತೆ ಕಾಲು ಬೆಂಡ್ ಮಾಡ್ಕೊಂಡ್ಮೇಲೆ ಈ ಕಡೆ ತಿರುಗಿ, ಕೈ ಮೇಲೆ ಪಾರ್ಶ್ವೋತ್ಥಾನ, ಮತ್ತೆ ವಾಪಸ್ ಆ ಕಡೆ ಕೈ ಮೇಲೆ ಪಾರ್ಶ್ವೋತ್ಥಾನಾಸನ. ಹಾಗೆ ಮೇಲಕ್ಕೆ ಕೈ ಪಕ್ಕ, ಕಾಲಿನ ನಂತರ ಕಮ್ಮಿ ಮಾಡಿ, ರಿಲ್ಯಾಕ್ಸ್. ಗೊತ್ತಾಯ್ತಲ್ಲ? ಇದು ಒಂದು ಕ್ರಮ, ಇದೆ ಈ ತರ ಅಭ್ಯಾಸ ಮಾಡೋದೊಂದು ಕ್ರಮ. ಆದ್ರೆ ಅದಕ್ಕೆ ಮತ್ತು ಇದಕ್ಕೆ ಒಂದು ವ್ಯತ್ಯಾಸ ಇದೆ. ಯಾವುದು ವ್ಯತ್ಯಾಸ ಅಂದ್ರೆ, ಅದರಲ್ಲಿ ಒಂದು ಕಡೆ ಹೋದಾಗ ಮೂರು ಮಾಡುವಂತಿದೆ, ಇದರಲ್ಲಿ ಒಂದಾದ ನಂತರ ಇನ್ನೊಂದು ಮಾಡಿದ್ವಿ. ಹೀಗೆ ಬೋತ್ ಸೈಡ್ ಮಾಡಿದ್ವಿ. ಒಂದೇ ಆಸನವನ್ನ ಈ ಕಡೆ ಆದ ನಂತರ 1 by 1 ಈ ಕಡೆ ಮಾಡಿ, ಈ ಕಡೆ ಪರಿವರ್ತ ತ್ರಿಕೋನಾಸನ ಆದ್ಮೇಲೆ ಮತ್ತೆ ಈ ಕಡೆ ತಿರುಗಿ ಪರಿವರ್ತ ತ್ರಿಕೋನಾಸನ ಮಾಡಿ, ಪಾರ್ಶ್ವೋತ್ಥಾನಾಸನ ಒಂದ್ ಸೈಡ್ ಆದ ನಂತರ ಇನ್ನೊಂದು ಕಡೆ ಪಾರ್ಶ್ವೋತ್ಥಾನಾಸನ ಮಾಡಿ. ಹೌದಾ? ಈ ತರ ಎರಡೂ ಕಡೆ ಮಾಡಿ. ಇದು ಅಭ್ಯಾಸ ಆಯಿತು ಅಂದ್ರೆ ಒಂದು ಕಡೆ 3 ಆಸನಗಳನ್ನು ಪೂರೈಸಿ ಈ ಕಡೆ ಬರಬೇಕು, ಒಂದು ಕಡೆ 3 ಆಸನ ಮುಗಿಸ್ಕೊಡ್ಬೇಕು. ಅದು ಯಾವ ತರ ಮಾಡುವುದು ಅಂತ ನಾನು ತೋರಿಸ್ತೀನಿ. ಈಗ ಮೊದಲನೇದು ಫಸ್ಟ್ ನಾವು ಮಾಡಿದ್ವಲ್ಲ, ಅದು ಕೆಲವರಿಗೆ ಕಾಲ ಎಲ್ಲಿ ತಿರ್ಸ್ಬೇಕು, ಎಲ್ಲಿ ಇದು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ. ಕೆಲವರಿಗೆ ಸ್ವಲ್ಪ ಗಡ್ಬಡಿ ಆಗಿದೆ, ಇವ್ರು ಹೇಗೆ ಮಾಡೋದು ಇದು ಅಂತ. ಕೆಲವರಿಗೆ ನಿಭಾಯಿಸೋದೇ ಕಷ್ಟ ಆಗುತ್ತೆ. 3 ಆ ಕಡೆಯಿಂದ ಈ ಕಡೆಯಿಂದ, ಈ ಕಡೆಯಿಂದ ಆ ಕಡೆ, ಕಾಲು ಎಲ್ಲಿದೆ, ಕೈ ಎಲ್ಲಿದೆ, ನಾ ಯಾರು ಅನ್ನೋದೇ ಕೆಲವರಿಗೆ ಮರ್ತೋಗ್ಬಿಟ್ಟು. ಈಗ ನೋಡಿ, ಕಾಲು ನಡುವೆ ಅಂತರ ಇಟ್ಕೊಂಡಿರ್ತೀವಿ ಹೀಗೆ ಅಲ್ವಾ? ಇಲ್ಲಿಂದ ಮೊದಲು ಯಾವ ಆಸನ ಮಾಡಬೇಕು? ವೀರಭದ್ರಾಸನ. ಇಲ್ಲಿಂದ ನಿಧಾನ ವೀರಭದ್ರಾಸನ ಪ್ರಕಾರ ಹೀಗೆ ಹೋಗ್ಬೇಕು, ತಲೆಯಿಂದ. ಆಮೇಲೆ ನಿಧಾನ ಕಾಲನ್ನ ನೀರ ಮಾಡಬೇಕು, ಸ್ವಲ್ಪ ಅಂತರ ಕಮ್ಮಿ ಮಾಡಬೇಕು. ಪರಿವೃತ್ತ ತ್ರಿಕೋನಾಸನ, ಮತ್ತೆ ನಿಧಾನ ಕೆಳಗೆ ಪಾರ್ಶ್ವೋತ್ಥಾನ, ಮತ್ತೆ ನಿಧಾನ ಮೇಲಕ್ಕೆ ವೀರಭದ್ರಾಸನ ಪ್ರಕಾರ ಮೇಲಕ್ಕೆ, ಮತ್ತೆ ನಿಧಾನ ಪಾದ ಹೋಗ್ಬೇಕು, ಸ್ವಲ್ಪ ಅಂತರ ಕಮ್ಮಿ ಮಾಡಬೇಕು. ಪರಿವೃತ್ತ ತ್ರಿಕೋನಾಸನ, ಕಾಲೀರ ಮಾಡಬೇಕು ಮೇಲಕ್ಕೆ, ಮತ್ತೆ ನಿಧಾನ ಹಾಗೆ ಕೆಳಗೆ, ಮತ್ತೆ ನಿಧಾನ ಮೇಲಕ್ಕೆ, ಸಮಸ್ಥಿತಿ ಬರುತ್ತೆ. ಈಗ ಎರಡನೇ ಸರಿ ಮಾಡೋದನ್ನ ಮಾಡ್ಕೊಳ್ತೀವಿ, ಇದನ್ನೇ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಪಾದ ತಿರ್ಲಿಲ್ಲ ಅಂದ್ರೆ ಸೊಂಟ ತಿರುಗಲ್ಲ, ನೆನ್ಪಿಟ್ಬಿಡಿ ಅಲ್ವಾ? ನಾವು ವಾಕಿಂಗ್ ಮಾಡುವಾಗ ಹೀಗೆ ವಾಕಿಂಗ್ ಮಾಡ್ತೀವಲ್ವಾ, ಹೀಗೆ ವಾಕಿಂಗ್ ಮಾಡ್ತೀವ ಇಲ್ಲ, ಇದು ಸಹಜ ಕೆಲಸ. ಆವಾಗ ಎರಡು ಈ ಭಾಗ ಹೀಗೆ ತಿರುಗತ್ತೆ. ಪರಿವೃತ್ತ ತ್ರಿಕೋನಾಸನ, ಒಂದು ಕಾಲು ಮುಂದೆ ಒಂದು ಕಾಲು ಹಿಂದಿಟ್ಟಾಗ ತಿರ್ತೀವಲ್ಲ, ಇದು ಪರಿವೃತ್ತ ತ್ರಿಕೋನಾಸನ. ವೀರಭದ್ರಾಸನ ಪ್ರಕಾರ ಮತ್ತು ಪಾರ್ಶ್ವೋತ್ಥಾನಾಸನ ಇದೇ ತರ ಇರುತ್ತೆ. ಹಿಂದಿನ ಪಾದ ತಿರುಗಲಿಲ್ಲ ಅಂದ್ರೆ ಏನು ವರ್ಕ್ ಆಗಲ್ಲ. ಹೌದಾ? ಅದೇ ತರ ವಾಕಿಂಗ್ ಹೇಗೆ ಇರುತ್ತಲ್ಲ ಅದೇ ತರನೇ ಇರುತ್ತೆ. ನಾವು ಈ ಕಾಲ ಅಡ್ಡ ಇಟ್ಕೊಂಡು ಯಾವಾಗ ವಾಕಿಂಗ್ ಮಾಡ್ತೀವಿ, ಮಾಡ್ತೀವ ಏನೇ
ಹಿಂದಿನ ಪಾದ ತಿರುಗುವುದು ಬಹಳ ಮುಖ್ಯ. ಹಿಂದಿನ ಪಾದ ತಿರುಗಿಸ್ಕೋರು ಯಾರು? ಕೆಲಸದವ್ರ ಹತ್ರ ಮಾಡ್ಲಿಕ್ಕಾಗತ್ತಾ? ಹೌದಾ? ನನ್ನ ಪಾದ ಸ್ವಲ್ಪ ತಿರುಸು ಅಂತ ಯಾರೋ ಮನೆಗೆ ಕೆಲಸ ಬಂದಿರ್ತಾರೆ, ಪಾದ ಸ್ವಲ್ಪ ತಿರುಸು, ನಾನು ಈ ಆಸನ ಮಾಡ್ತೀನಿ ಅಂತ ಹೇಳಿಕ್ಕಾಗತ್ತೆ? ನಾವೇ ಮುತುವರ್ಜಿ ವಹಿಸ್ಬೇಕು. ನಮ್ಮ ಜವಾಬ್ದಾರಿ ನಮ್ಮದೇ. ಪಾದ ತಿರ್ಸ್ಬೇಕು, ಇಡೀ ಕಡೆ ಲಕ್ಷ್ಯ ಎಲ್ಲ ಕಡೆ ಹೋಗ್ಬೇಕು, ಎಲ್ಲ ಕಡೆ ಮನಸ್ಸು ಸಂಚಾರ ಮಾಡಬೇಕು, ಇಡೀ ಬಾಡಿಯಲ್ಲಿ ಸಂಚಾರ ಮಾಡಬೇಕು. ಮನಸ್ಸು ಎಲ್ಲೆಲ್ಲಿ ಏನು ನಡೀತಾ ಇದೆ, ಎಲ್ಲೋ ಒಂದು ಕಡೆ ಕಾಲು ತಿರ್ಸಿಲ್ಲ, ಕಾಲು ತಿರ್ಸುವಂತ ಮನಸ್ಸು ಹೇಳಬೇಕು. ಶರೀರ ತಪ್ಪು ಮಾಡಿದ್ದೇನೆ, ಸರಿ ಮಾಡಿ. ಸೊ ಈ ತರ ಅಷ್ಟು ಕರೆಕ್ಟಾಗಿ ಮಾಡಬೇಕು. ಮೈಯೆಲ್ಲ ಕಣ್ಣಾಗಬೇಕು ಅಂತ ಹೇಳ್ತಾರೆ. ಹಾಗೆ ನೋಡುವಾಗಲೂ ಹಾಗೆ ಇರಬೇಕು. ಯಾವುದೋ ಪೋಸ್ಚರ್ ತೋರಿಸುವಾಗ ಪಕ್ಕ ನಾನು ಇದನ್ನು ಮಾಡಬೇಕು. ಈಗ ಉತ್ಥಾನಾಸನ ಮಾಡೋಣ. ಕಾಲು ನಡುವೆ ಅಂತ ಉತ್ಥಾನಾಸನ. ಎರಡು ಕೈ ಮೇಲ ಹಾಗೆ ಬಾಗಿ ಮುಂದಕ್ಕೆ ಬಾಗಿ, ಎರಡೂ ಪಾದದ ಬಾಗಿಲು, ಕೈ ಹಸ್ತವನ್ನ ಊರಬೇಕು. ಊರಿ ಹೋಗಿ ಸ್ವಲ್ಪ ಕೆಳಗೆ ಹೋಗಿ ಫ್ರೀ ಬಿಡಿ, ಕೆಳಗೆ ಸಮಾನ ಭಾರ ಇರಬೇಕು. ಎರಡೂ ಕಾಲು ನಡುವೆ ಸಮಾನ ಭಾರ. ಈಗ ಪಾದದ ಬೆರಳನ್ನು ಇಟ್ಕೊಳ್ಳಿ. ಪಾದದ ಬೆರಳನ್ನು ಇಟ್ಕೊಳ್ಳಿ. ಹೆಬ್ಬೆರಳು ಇಟ್ಕೊಂಡು ನಿಧಾನ ಹಾಗೆ ಕೈ ಬೆಂಡ್ ಮಾಡ್ತಾ ಕೆಳಗೆ, ಕೈ ಬೆಂಡ್ ಮಾಡ್ತಾ ಕೆಳಗೆ ಹೋಗಿ ಕೆಳಗೆ, ನಿಧಾನ ಕೆಳಗೆ ಕೈ ಬೆಂಡ್ ಮಾಡ್ತಾ ಹೋಗಿ ಕೆಳಗೆ. ಪಾದಾಂಗುಷ್ಟಾಸನ. ಈಗ ನಾವು ಮಾಡ್ತಾ ಇರೋದು ಪಾದಾಂಗುಷ್ಟಾಸನ. ಉತ್ಥಾನಾಸನಕ್ಕೆ ಮುಂಚೆ ಪಾದಾಂಗುಷ್ಟಾಸನವನ್ನ ಮಾಡಬೇಕು. ಹೆಬ್ಬೆರಳನ್ನ ಗಟ್ಟಿಯಾಗಿ ಎಳಿಬೇಕು. ಕೈ ಸ್ವಲ್ಪ ಬೆಂಡ್ ಮಾಡಿಕೊಂಡು ಅಪ್ಪರ್ ಬ್ಯಾಕ್ ಅನ್ನು ಸ್ವಲ್ಪ ಪುಷ್ ಮಾಡಿ ಶೋಲ್ಡರ್ನ ಕೆಳಗೆ ತಳ್ತಾ ಇರಬೇಕು. ಕಾಲೀರಾಗಿ ಎರಡೂ ಪಾದಗಳ ಮೇಲೆ ಸಮಾನ ಭಾರ. ಇನ್ನು ಸ್ವಲ್ಪ ಹೋಗಿ ಕೆಳಗೆ, ಕೈ ಅಗಲ. ಈಗ ಪಾದ ಹಸ್ತಾಸನ. ಪಾದವನ್ನ ಎತ್ತಿಕೊಂಡು ಕೈ ಹಸ್ತವನ್ನ ಪಾದದ ಕೆಳಗಡೆ ತೋರಿಸಬೇಕು. ಕಾಲೇರ ಮಾಡಿ ಹೋಗಿ ನಿಧಾನ ಕೆಳಗೋದು. ಪಾದ ಹಸ್ತಾಸನ. ಪಾದ ಇನ್ನು ಹೋಗ್ಬೇಕು, ಕೈ ಹಸ್ತ ಒಳಗೋಗ್ಬೇಕು. ನಾವು ಇನ್ನು ಒಳಗೋಗಿ ನಿಮ್ಮ ಕೈ ಕಾಲು ಬೆರಳು ನಿಮ್ಮ ರಿಸ್ಟಿಗೆ ಟಚ್ ಆಗಬೇಕು, ಅಷ್ಟು ಒಳಗೋಗ್ಬೇಕಲ್ಲ. ಕೈ ಹಸ್ತ ಒಳಗೆ ತಗೊಳ್ಳಿ, ಒಳಗೋಗ್ಲಿ, ಒಳಗೆ. ಈಗ ನಿಧಾನ ಒಳಗು ಕೈ ಹಸ್ತವನ್ನ ಪೂರ್ತಿ ಒಳಗಡೆ ತೂರಿಸ್ಬೇಕು. ತಲೆ ಕೆಳಗೆ ಹಾಕಿ ಸ್ವಲ್ಪ ಒಳಗು ಕಾಲೇರ ಮಾಡಬೇಕು. ಇನ್ನು ಸ್ವಲ್ಪ ಒಳಗೋಗ್ಬೇಕು, ಕಾಲೇರ. ಎರಡೂ ಪಾದಗಳ ಮೇಲೆ ಸಮಾನ ಭಾರ. ಮತ್ತೆ ಹೋಗಿ ಕೆಳಗೆ ಸ್ವಲ್ಪ ಹೋಗಿ ಸ್ವಲ್ಪ ಒಳಗೋಗಿ ಹೊಟ್ಟೆ ಒಳಗೆ ತಗೊಳ್ಳಿ. ಮತ್ತೆ ಹೊಟ್ಟೆ ಒಳಗೆ ತಗೊಂಡು ಮತ್ತೆ ಸ್ವಲ್ಪ ಹೋಗಿ ಕೆಳಗೆ. ಈಗ ನಿಧಾನ ಕೈ ಹೊರಗಿರಿ. ಪಾದದ ಬಾಯಿ ಕೈ ಹಸ್ತ ಉರಿ ಅಲ್ಲೇ ಇರಬೇಕು. ಉತ್ಥಾನಾಸನ. ಕೈ ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ, ಹಿಂದಕ್ಕೆ ತಗೊಳ್ಳಿ. ಈಗ ಎರಡೂ ಹಿಮ್ಮಡವನ್ನು ಇಟ್ಕೊಂಡು ಉತ್ಥಾನಾಸನ. ಹೋಗಿ ಕೆಳಗೆ. ನಿಧಾನ ಕಾಲು ಬೆಂಡ್ ಮಾಡಿ ಹಾಗೇ ತೋರಿ ನೀರಲ್ಲಿ ನೇರ ತಗೊಳ್ಳಿ. ಹಾಗೆ ವಾಪಸ್ ಕೆಳಗೆ ರಿಲ್ಯಾಕ್ಸ್ ಕೂತ್ಬೇಕು ಕೆಳಗಡೆ. ಅಭ್ಯಾಸ ಮಾಡುವಾಗ 3 ಆಸನಗಳು ಸೇರಿಕೊಳ್ಳುತ್ತೆ. ಮೊದಲಿಗೆ ಪಾದಾಂಗುಷ್ಟಾಸನ, ಪಾದಹಸ್ತಾಸನ, ಉತ್ಥಾನಾಸನ. 3 ಆಸನಗಳನ್ನು ನಾವು ಕರೆಕ್ಟಾಗಿ ಉಪಯೋಗಿಸಿಕೊಂಡು ಉತ್ಥಾನಾಸನದ ಮುಂದಿನ ಹಂತ ಅಂದರೆ ಇಡೀ ಕಾಲಿಗೆ ನಮ್ಮ ಇಡೀ ಶರೀರವನ್ನು ಅಂಟಿಸಬೇಕು. ಗೊತ್ತಾಯ್ತಲ್ಲ? 3 ಆಸನಗಳು. ಉತ್ಥಾನಾಸನದ ಅಂತಿಮ ಸ್ಥಿತಿಗೆ ಹೋಗುವುದು. ಈ 3 ಆಸನಗಳನ್ನು 2 ಆಸನಗಳನ್ನು ಸರಿಯಾಗಿ ಮಾಡಿದರೆ
ಚೆನ್ನಾಗಾಗುತ್ತೆ. ಅದಕ್ಕೆ ನಮಗೆ ನಾವು ಅಂದ್ಕೊಂಡಿರ್ತೀವಿ ಈ ಸರಿ ಅಂತೂ ಸಾಧ್ಯ ಇಲ್ಲ ಉತ್ಥಾನಾಸನ ಮಾಡಿ, ಎಲ್ಲ ಮನಸ್ಸಿನಲ್ಲಿ ಸಣ್ಣ ಪ್ರಮಾಣದ ಒಂದು ರಾಗಿ ಅಂದರೆ ಆಗುದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಈ ಜನ್ಮದಲ್ಲಿ ಆಗುದಿಲ್ಲ, ಮುಂದೆ ನೋಡೋಣ ದೇವರ ಅನುಕೂಲ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಉತ್ಥಾನಾಸನ ಮಾಡೋದು. ಈಗಲೇ ಮಾಡಬೇಕು, ಗೊತ್ತಾಯ್ತಲ್ಲ? ಈ ವರ್ಷನೇ ಈ ಸಾರಿ ಉತ್ಥಾನಾಸನ ನಾನು ಮುಗಿಸ್ಕೊಡ್ಬೇಕು, ಅಷ್ಟು ಪಕ್ಕ. ಎಂಥವ್ರಾದ್ರೂ ಮಾಡಬೇಕು ಉತ್ಥಾನಾಸನ, ಆದರೆ ಮಾಡುವ ಕ್ರಮವಾಗಿ ಮಾಡಬೇಕು. ಒಂದೇ ಸರಿ ಮಾಡ್ಲಿಕ್ಕಾಗಲ್ಲ ಅಲ್ವಾ? ನಮಗೆ ಹಿಡಿತಾ ಇರೋದೇನೀಗ ಹೊಟ್ಟೆ ಹಿಡಿತಾ ಇದೆ, ಏನಿಲ್ಲ ಒಂದೆರಡು ದಿವಸ ಖಾಲಿ ಎಂಟಿ ಸ್ಟಮಕ್, ಗೊತ್ತಾಯ್ತಲ್ಲ? ಹೊಟ್ಟೆಯಲ್ಲಿ ಏನಿರಬಾರ್ದು, ಅವಾಗ ಮಾಡಿ, ಅಭ್ಯಾಸ ಮಾಡಿ. ಯಾವಾಗಲೂ ಬೆಳಿಗ್ಗೆ ಉತ್ಥಾನಾಸನ ಮಾಡಬೇಕು, ರಾತ್ರಿ ಊಟ ಬಿಡಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲ ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಫಾರ್ವರ್ಡ್ ಬೆಂಡಿಂಗ್ ಆಸನ ಚೆನ್ನಾಗಿ ಮಾಡಬೇಕಾದ್ರೆ ರಾತ್ರಿ ಊಟ ಬಿಡಬೇಕು. ರಾತ್ರಿ ಊಟ ಮಾಡಲಿಲ್ಲ ಅಂದರೆ ಉತ್ಥಾನಾಸನ ಚೆನ್ನಾಗಿ ಬರ್ತದೆ. ರಾತ್ರಿ ಊಟ ಮಾಡಿದ್ವಿ, ಭರ್ಜರಿ ಊಟ ಮಾಡಿದ್ವಿ, ನಾರ್ತ್ ಇಂಡಿಯನ್ನು ರೋಟಿ ಒಂದು ತಿನ್ಬೇಕಾಗಿತ್ತು, 2 ತಿಂದ್ಬಿಟ್ಟೆ, ಬಾಜಿ ಚೆನ್ನಾಗಾಗಿತ್ತು, ಇನ್ನೇನೋ ಬೇಕು ಅಂತ ಅನಿಸ್ತು, ಯಾರೋ ಕೇಳಿ ಹಾಕಿದ್ರು, ಅವ್ರಿಗೊಂದು ಕಂಪ್ನಿ ಕೊಡ್ಬೇಕಂತ ನಾನು ಒಂದು ತಗೊಂಡೆ. ಇದೆಲ್ಲ ಆಗಿ ರಾತ್ರಿ ಎಲ್ಲ ಮಲಗದೆ ಒದ್ದಾಡಿ ಬೆಳಿಗ್ಗೆ ಎದ್ದು ಉತ್ಥಾನಾಸನ ಮಾಡಿ ಮುಗಿತು ಅಲ್ವಾ? ಹೌದಾಯ್ತು. ಸೂರ್ಯ ನಮಸ್ಕಾರ ದುಸ್ಥಿತಿ ಹೋಗಿ ದುಸ್ಥಿತಿ ಬಂದು ಹರಿಕಡೆ. ಅದಕ್ಕೆ ಉತ್ಥಾನಾಸನ ಮಾಡುವಾಗ ಖಾಲಿ, ಇದನ್ನೆಲ್ಲ ನೆನಪಿಟ್ಕೊಳ್ಳಿ. ಯಾವ ಉತ್ಥಾನಾಸನ ಮಾಡುವಾಗ ಅಂತಲ್ಲ, ಎಲ್ಲ ಆಸನಕ್ಕೂ ಕೂಡ ಎಂಟಿ ಸ್ಟಮಕ್. ಎಂಟಿ ಅಂದರೆ ಖಾಲಿ ಹೊಟ್ಟೆ, ಎಂಟಿ ಸ್ಟಮಕ್. ನೀವು ಫಾರ್ವರ್ಡ್ ಬೆಂಡಿಂಗು, ಟ್ವಿಸ್ಟಿಂಗು, ಬ್ಯಾಕ್ ಬೆಂಡಿಂಗ್ ಎಲ್ಲ ಮಾಡಿ. ಗೊತ್ತಾಯ್ತಲ್ಲ? ಊಟ ಆದಮೇಲೆ 4 hours ಬಿಡಬೇಕು, ಇದೊಂದು ನಿಯಮ. ಯೋಗಾಭ್ಯಾಸ ಮಾಡಲಿಕ್ಕೆ ಊಟ ಆದ ನಂತರ ಎಷ್ಟು ತಾಸು ಬಿಡಬೇಕು? 4 ತಾಸು ಬಿಡಬೇಕು, 4 hours. ಆಫ್ಟರ್ 4 hours ಪ್ರಾಕ್ಟೀಸ್ ಮಾಡ್ಬೋದು ಯೋಗ. ಇನ್ನು ಟಿಫನ್ ಆದ್ಮೇಲೆ ಯೋಗ ಮಾಡಬೇಕು ಅಂತಂದ್ರೆ ಬಿಫೋರ್ 2 hours ಅಂದ್ರೆ ಮುಂಚೆ 2 ತಾಸು ಮುಂಚೆ ಉಪಹಾರ ಮಾಡಬೇಕು, ತಿಂಡಿ ತಿನ್ಬೇಕು. 2 ತಾಸು ಆದ್ಮೇಲೆ ನೀವು ಯೋಗಾಭ್ಯಾಸ ಶುರು ಮಾಡ್ಬೋದು. ನೀವೇ ವೈಯಕ್ತಿಕವಾಗಿ ಅಭ್ಯಾಸ ಮಾಡಬೇಕಾದ್ರೆ 2 ತಾಸು ಬೇಕು. ಆದರೆ ಕೆಲವರು ಉಪಹಾರನೇ ಊಟದಷ್ಟು ಮಾಡಿರ್ತಾರೆ, ಅವರು ಮೊದಲು ಹೇಳಿದ ನಿಯಮವನ್ನು ಪಾಲನೆ ಮಾಡಬೇಕು. ಗೊತ್ತಾಯ್ತಾನೆ ಹೇಳಿದ್ದು ಹೇಮ ಅವರೇ? ಕೆಲವರು ಊಟ ಉಪಹಾರ ಅಂದ್ರೆ ಏನು ಸರ್? ಉಪಹಾರ ಅಂದ್ರೆ ಅಲ್ಪ ಉಪಹಾರ ಅಂತ ಮತ್ತೊಂದು ಬರುತ್ತೆ. ಉಪಹಾರವನ್ನು ಅಲ್ಪ ತಗೊಳ್ಬೇಕು ಅಂತ. ಉಪಹಾರ ಅಂದ್ರೆ ಸ್ವಲ್ಪ ಆಹಾರ. ಏನು ಅದಕ್ಕೆ ಉಪಹಾರ ಅಲ್ಲ, ಉಪಾಹಾರ ಅಂದ್ರೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ತಗೊಳ್ಬೇಕು. ಅದು ಜಾಸ್ತಿ ತಿಂದ್ಬಿಟ್ರೆ ಆವಾಗ ಸಮಸ್ಯೆ ಆಗುತ್ತೆ. ಮತ್ತೆ 2 ತಾಸು 2.5 ತಾಸು ಇದೆಲ್ಲ ಜೀರ್ಣ ಮಾಡ್ಕೊಳ್ಳಿಕ್ಕೆ ಕೆಲವರು ಕೇಳ್ತಾ ಇರ್ತಾರೆ ಪ್ರಶ್ನೆ, ಏನು ಆಫ್ಟರ್ ಯೋಗ ಇಷ್ಟೊತ್ತಿಗೆ ನಾವು ತಿಂಡಿ ತಿನ್ಬೇಕು ಅಂತ. 15 ನಿಮಿಷ ಬಿಟ್ಟು ಯೋಗ ಅಭ್ಯಾಸ ಆದ್ಮೇಲೆ 15 ನಿಮಿಷ ಬಿಟ್ಟು ನೀವು ತಿಂಡಿ, ಚಹಾ, ಕಾಫಿ ಎಲ್ಲ ಕುಡಿಬೋದು. ಕೆಲವ್ರಿಗೆ ಅಂತ ಯೋಗದವರು ಚಹಾ, ಕಾಫಿ ಏನು ಕುಡಿಬೋದು, ಏನಂದ್ರೆ ಇದೆಲ್ಲ ಕೆಲವರಿಗೆ ಚಹಾ ಕುಡಿದ್ರಷ್ಟೇ ಪ್ರೇರಣೆ ಬರುತ್ತೆ, ಚಹಾ ಕುಡಿಯೋದು, ಬೇರೆ ಯಾವುದೇ ಕುಡಿಯಿರಿ. ಚಹಾ, ಕಾಫಿ, ಆಮೇಲೆ ಕಷಾಯ ಎಲ್ಲ ಕುಡಿಬೋದು. ಈಗ ಕುಡ್ಕೊಂಬಂದಿದ್ರೆ ಯಾರಾದ್ರೂ ಯಾರಿಲ್ಲಲ್ಲ? ಕುಡ್ಕೊಂಬಂದಿದ್ರಂದ್ರೇನು? ಏನಾದ್ರು ಹಾಲು ಬೇರೆ ಅಂತ ತಗೊಂಡ್ಬಿಡ್ಬಿಟ್ಟು ಕುಡ್ಕೊಂಬಂದು ಅದು ಬೇರೆ ಹೊರಗಡೆ. ಸೊ ಅದಕ್ಕೆ ನೀರು ಕುಡ್ಕೊಂಬರೋದು ಕಷ್ಟ. ನೀವು ಕುಡ್ಕೊಂಬಂದಿದ್ರಿ ಅಂತ ನಾನೇನಾದ್ರು ಕೇಳಿದ್ರೆ ಎಷ್ಟು ಜನ ಕೈ ಎತ್ಬೋದು? ಏನು ಕುಡಿಯಿರಿ, ಹಾಗೆ ಬಂದಿದೆ. ನಿನ್ನೆ ರಾತ್ರಿ ಕುಡಿದು ಮಲಗಿ ಏನೆಲ್ಲ ತಿಂದಿರ್ತೀವಿ, ಆಯಿಲ್ ಕಂಟೆಂಟ್ಸ್ ಏನು
ಮಾಡ್ಕೊಂಡು ಬರೋದು. ಉದಾಹರಣೆಗೆ ಹಾಲು ಬಾಟಲ್ ತಣ್ಣೀರು ತೊಳಿತೀರ, ಬಿಸಿನೀರು ತೊಳಿತೀರಿ. ಹಾಲು ಬಾಟಲ್ ಎಲ್ಲ ಇರ್ತಲ್ಲ, ಅದು ತೊಳಿತೀರಿ, ಬಿಸಿನೀರು ತೊಳಿತೀರಿ, ಅದು ಕರಗೋಗುತ್ತೆ. ಹಾಗೆ ಅನ್ನನಾಳ ಸಂಚ ಆಗಬೇಕಾದ್ರೆ ಸ್ವಲ್ಪ ವಾರ್ಮ್ ಹೋಗ್ಬೇಕು, ಸ್ವಲ್ಪ ಬಿಸಿ ನೀರು ಹೋಗ್ಬೇಕು, ಆವಾಗ ಕ್ಲೀನ್ ಆಗುತ್ತೆ. ರಾತ್ರಿ ಮಲಗುವಾಗ ಬೆಚ್ಚಗಿನ ನೀರು ಕುಡಿಬೇಕು, ಬೆಳಿಗ್ಗೆ ಎದ್ದುಕೊಳ್ಳೇನೆ ಬೆಚ್ಚಗಿನ ನೀರು ಕುಡಿಬೇಕು. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಬೆಳಿಗ್ಗೆ ಎದ್ದು ಫಸ್ಟ್ ಮುಖಕ್ಕೆ ನೀರು ಹಾಕಬೇಕು. ಎದ್ದುಕೊಳ್ಳಿ ಮುಖ ಪ್ರಕ್ಷಾಲನ, ಮುಖಕ್ಕೆ ನೀರು ಹಾಕಬೇಕು, ಮುಖ ಪ್ರಕ್ಷಾಲನ ಅಂತ ಹೇಳಿ. ಅದಾದ್ಮೇಲೆ ಉಷಪಾನ. ಉಷಪಾನ ಅಂದ್ರೆ ನೀವು ಹಲ್ಲು ಉಜ್ಜದೇ ನೀರು ಕುಡಿಬೇಕು, ಗೊತ್ತಾಯ್ತಾ? ಮುಖ ತೊಳೆದಾದ ನಂತರ 1 ಲೋಟ ನೀರು ಕುಡಿದಿರಬೇಕು. ಯಾಕೆಂದ್ರೆ ನಮ್ಮ ಬಾಯಿಯಲ್ಲಿ ಒಂದು ರಸ ಇರುತ್ತೆ, ಏನದು? ಲಾಲಾರಸ. ಲಾಲಾರಸ ಅದೆಲ್ಲವೂ ಕೂಡ ಅದು ಒಳ್ಳೆ ಶಕ್ತಿ ಬರೋದು, ಅದು ನಮ್ಮ ಶರೀರ ಒಳಗೆ ಹೋಗ್ಬೇಕು. ಆಮೇಲೆ ನೀವು ಬ್ರಷ್ ಮಾಡೋದು, ಗೊತ್ತಾಯ್ತಲ್ಲ? ನಿಮಗೆ ಅಭ್ಯಾಸ ಇಲ್ಲ ಅಲ್ವಾ, ಹೆಂಗೆ ಕುಡಿಯೋದು ಹಾಗೆ ಕುಡಿಯೋದು ಅಂತ. ನಾನು ಅದನ್ನು ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಉಪದೇಶ ಮಾಡ್ತಾ ಇದ್ದೀನಿ, ನಾನು ಅದನ್ನು ಮಾಡ್ತಾ ಇದ್ದೀನಿ. ಆದರೆ ಭಾಳ ಒಳ್ಳೆ ಶಕ್ತಿ ಕೊಡುತ್ತೆ. ನೀರು ಕುಡಿದ ನಂತರ ಆಮೇಲೆ ನೀವು ಬ್ರಷ್ ತಿಂದು ಇದೆಲ್ಲ ಮಾಡಬೇಕು, ಹಾಗೆ ಕೊಟ್ಬಿಡ್ಬೇಕು, ಅದು ಭಾಳ ಒಳ್ಳೆಯದು, ಗೊತ್ತಾಯ್ತಲ್ಲ? ಉಷಪಾನ ಅಂತಾರೆ. ಆಮೇಲೆ ಉಳಿದೆಲ್ಲವೂ ಕೆಲಸ ಆಮೇಲೆ ಮಾಡೋದು. 2 ಕಾಲ ಇಲ್ಲ, ಕೈ ಪ್ರೆಸ್ ಮಾಡಿ, ಬೆನ್ನು ನೇರ, ಪಾದದ ಬೆರಳನ್ನು ನಿಮ್ಮ ಕಡೆ ಎಳ್ಕೋಬೇಕು, ಪಾದದ ಒಳ ಅಂಚು ಅದನ್ನು ಒತ್ತಬೇಕು, ಭುಜ ಹಿಂದ ತಡೆ, ಪಾದ ಜೋಡಿಸಿ, 2 ಕಾಲು ನೀರ ಮಾಡಿ. ಈ ಥರ ಕುಡಿದು ಸ್ವಲ್ಪ ಕಷ್ಟನೇ ನಮಗಲ್ವಾ? ಕೈ ಹಾಗೆ ನೇರ ಮಾಡಿ, ಭುಜ ಹಿಂದ ತಗೊಳ್ಳಿ, ನೇರ ಮಾಡಿ. ಸಮತಲ ಸ್ಥಿತಿ ಅಂತ ಕರೀತಾ ಇದ್ದೀವಿ. ಅದರ ನಿಂತ್ಕೊಳ್ಳೋದಕ್ಕೆ ಸಮಸ್ಥಿತಿ, ಕುಳಿತುಕೊಂಡು ಮಾಡುವ ಆಸನಕ್ಕೆ ಮುಂಚೆ ಕುತ್ಕೊಳ್ಳುವಂಥ ಸ್ಥಿತಿಗೆ ಸಮತಲ ಸ್ಥಿತಿ, ಸಮದಂಡಾಸನ ಅಂತಲೂ ಕರೀತಾರೆ. ನೇರ ಇದೆ. ಪಾದದ ಒಳ ಅಂಚನ್ನು ಪ್ರೆಸ್ ಮಾಡಬೇಕು, ಈ ಭಾಗ ಇದೆಯಲ್ಲ ಇದನ್ನು ಪೂರ್ತಿ ಫಿಲ್ಅಪ್ ಮಾಡಬೇಕು. ಈಗ ಬಲಗಾಲ ದಾನ ಮಾಡಿಸ್ಕೊಳ್ಳಿ, ಸೈಡ್ ಪಕ್ಕ, ಆಮೇಲೆ ಆ ಕಾಲಿಗೆ ಕುತ್ಕೊಳ್ತಾ ಇನ್ನೊಂದು ಕಾಲು ನಡೆಸ್ಕೊಳ್ಳಿ. ವೀರಾಸನ. ವೀರಾಸನ, ವೀರಾಸನ. ಬ್ಲಾಂಕೆಟ್ ಇಟ್ಕೋಬಹುದು, ಅದನ್ನು ಫೋಲ್ಡ್ ಮಾಡಿ. ಯಾರಾದ್ರೂ ಬ್ಲಾಂಕೆಟ್ ಬೇಕಾದ್ರೆ ತಂದ್ಕೊಡಿ, ಬ್ಲಾಂಕೆಟು, ಬೂಸ್ಟರು, ಏನು ಸಂಕೋಚ ಮಾಡ್ಕೋಬೇಡಿ. ತಂದ್ಬಿಟ್ಟು 2 ಕೈ ನೀರಾಗೆ ಇನ್ನಷ್ಟು ನೀರ ಮಾಡ್ತೇವೆ, ನೀರ ತೆಗೆದಾಯಿ ಪೂರ್ಣ ಮೇಲೆ ಟಚ್ ಮಾಡಿ. ಇನ್ನು ಸ್ವಲ್ಪ ಮೇಲೆ ಹಾಗೆ ನಿಧಾನ. ವೀರಾಸನದಲ್ಲಿಯೇ ಹಿಂದುಗಡೆ ಮಲಗಿಬಿಟ್ರಿ ಅಂತ ಇಟ್ಕೊಳ್ಳಿ, ಅದು ಸುಪ್ತ ವೀರಾಸನ. ಯಾವಾಸನ? ಸುಪ್ತ ವೀರಾಸನ ಮಾಡಬೇಕೀಗ. ಹಾಗೆ ನಿಧಾನ ಮಲ್ಕೊಳ್ಳಿ ಹಿಂದುಗಡೆ, ಸುಪ್ತ ವೀರಾಸನ ಮಲ್ಕೊಳ್ಳಿ. 2 ಕೈ ಹಿಂದ ತಗೊಳ್ಳಿ, ಕಾಲು ಜೋಡಿಸ್ಬೇಕು, ಕೈ ಹಿಂದ ತಗೊಳ್ಳಿ, ಹೊಟ್ಟೆ ಭಾಗ ಒಳಕ್ಕೆ, ಹೊಟ್ಟೆ ಒಳಕ್ಕೆ ಕೈ ನೇರ ಮಾಡಬೇಕು. ಹಾಗೆ ಕೈ ಕೆಳಗೆ ತಗೊಳ್ಳಿ, ಹಿಮಾಣ ಇಟ್ಕೊಳ್ಳಿ, ನಿಧಾನ ಬನ್ನಿ ವಾಪಸ್. ಸುಪ್ತ ವೀರಾಸನದ ಲಾಭ ಏನು ಅಂದ್ರೆ ಬಹಳ ಅದ್ಭುತ. ನಿಮ್ಗೆ ಹೋಗಿ ಮಲ್ಕೊಂಡ್ರೆ ಗೊತ್ತಾಗಲ್ಲ. ಇಡೀ ಬೆನ್ನು ಮೂಳೆಗೆ ಚೈತನ್ಯವನ್ನು ಕೊಡುವಂತ ಆಸನ, ಕಾಲಿನ ನರಗಳಿಗೆ, ಕೀಲುಗಳಿಗೆ, ಲಿಗಮೆಂಟ್ಗಳಿಗೆ ತಾಕತ್ತನ್ನು ಹೆಚ್ಚಿಸುವಂತ ಆಸನ.
ಹೆಚ್ಚು ಸ್ಪೋರ್ಟ್ಸ್ ಮೆನ್, ತುಂಬಾ ಹೊತ್ತು ನಿಂತುಕೊಂಡು ಕೆಲಸ ಮಾಡುವಂಥವರಿಗೆ, ಕಾರ್ಮಿಕರಿಗಿರ್ಬೋದು, ಕೆಲವರು ಸಹಾಯಕರಿಗಿರ್ಬೋದು, ತುಂಬಾ ಹೊತ್ತು ನಿಂತುಕೊಂಡೇ ಇರಬೇಕು, ಪಾಪ ಕೂತ್ಕೊಂಡಿರೋದಿಲ್ಲ, ಓಡಾಡ್ತಾ ಇರ್ತಾರೆ, ಅವರಿಗೆಲ್ಲ ಮಾಡೋ ಉಪಯುಕ್ತವಾದ ರನ್ನಿಂಗ್ ಮಾಡುವವರು, ಸ್ಪೋರ್ಟ್ಸ್ ಮೆನ್, ರನ್ನರ್ಸ್ ಇರ್ತಾರಲ್ಲ ಓಡುವವರು, ಅವರಿಗೆ ಮಾಡೋ ಉಪಯುಕ್ತವಾದಂತಹ ಇಡೀ ಶರೀರಕ್ಕೆ ಒಂದು ಶಕ್ತಿ ಕೊಡುವಂತ ಆಸನ ಇದು, ಒಳ್ಳೆ ಆಸನ. ಆದರೆ ಇದೆಲ್ಲ ಹೌದು, ಲಾಭ ಎಲ್ಲ ಹೌದು, ಆದರೆ ಇದನ್ನು ಮಾಡ್ಲಿಕ್ಕಾಗಬೇಕಲ್ಲ. ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಶರೀರ ಗೊತ್ತಿಲ್ಲದೆ ಇವತ್ತು ಏನಾಗ್ತಾ ಇದೆ, ಶಕ್ತಿ ಕಳ್ಕೊಳ್ತಾ ಇದೆ, ಫ್ಲೆಕ್ಸಿಬಲ್ ಕಳ್ಕೊಳ್ತಾ ಇದೆ, ಗಟ್ಟಿತನ ಬರ್ತಾ ಇದೆ, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಕಾಲು ಸ್ವಲ್ಪ ಹತ್ರ ತಗೊಂಡೀಗ ಸರಿ ವಾಪಸ್ ಬನ್ನಿ. ನೋಡಿ ಇಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ಇದನ್ನ ಮಾಡುವಾಗ, ಸುಪ್ತ ವೀರಾಸನ ಮಾಡುವಾಗ ಫಸ್ಟ್ ಯಾರು ಮಾಡಬೇಕು ಅಂದ್ರೆ ವೀರಾಸನ ಕೂತ್ಕೊಳ್ಳಿಕ್ಕೆ ಆದವ್ರು ಮಾತ್ರ ಮಾಡಬೇಕು. ವೀರಾಸನದಲ್ಲೇ ಕೂತ್ಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಅವರು ಸುಪ್ತ ವೀರಾಸನ, ಅದು ಎರಡನೇ ಮಾತು, ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಫಸ್ಟ್ ವೀರಾಸನ ಕೂತ್ಕೊಳ್ಳೋದು ಅಭ್ಯಾಸ ಆಗಬೇಕು. ಅದಕ್ಕೇನ್ ಮಾಡಬೇಕು, ಮೊದಲು ವೀರಾಸನ ಕೂತ್ಕೊಳ್ಳಿಕ್ಕೆ ಬ್ಲಾಂಕೆಟ್, ಈಗ ಬಂದಿದ್ವಲ್ಲ ಬ್ಲಾಂಕೆಟ್, ಆ ಕಡೆ ಈ ಕಡೆ ಇಟ್ಕೊಂಡು ಮಧ್ಯದಲ್ಲಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ವೀರಾಸನದಲ್ಲಿ ಕೂತ್ಕೊಳ್ಳೋದು ಅಭ್ಯಾಸ ಆಗ್ತದೆ. ಆರಾಮಾಗಿ ಕೂತ್ಕೊಳ್ಳಿ, ಇದ್ರ ಮೇಲೆ ಪ್ರೆಷರ್ ಬರುತ್ತೆ, ಕೂತ್ಕೊಳ್ಳುವುದು. ಎರಡನೇದು ಹಿಂದ್ಗಡೆ ಮಲಗಬೇಕಾಗುತ್ತೆ. ಅದಕ್ಕೇನ್ ಮಾಡ್ಬೇಕು, ಈ ತರ ಬೂಸ್ಟರ್ ಇಟ್ಕೊಂಡ್ಬಿಡು, ಹೀಗಿಟ್ಕೊಂಡು ಅದರ ಮೇಲೆ ಮಲಗು. ನೋಡಿ ನಿಧಾನ ಮಲಗು, ಆರಾಮಾಗಿ ಸುಪ್ತ ವೀರಾಸನ ಆಯ್ತು. ನಂತರ ಹಾಗೆ ಹಿಮ್ಮಡ ಇಟ್ಕೊಂಡು ವಾಪಸ್ ಬರ, ಆರಾಮಾಗಿ ಮಲ್ಕೊಂಡು. ಇದು ಪ್ರಾಕ್ಟೀಸ್. ಇಲ್ಲ ಇನ್ನೂ ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ, ಅವರು ಮಲಗಬೇಕು, ಮಲಗಲಿಕ್ಕೆ ಆಗುದೇ ಇಲ್ಲ, ಇದು ಕೆಳಗಾಗಬೇಕು. ಅದಕ್ಕೆ ಇನ್ನೊಂದು ಗೊತ್ತು, ಈ ತರ ಇಟ್ಕೊಂಡು ಈಗ ನೋಡಿ ಮೇಲೆ ಇಟ್ಟ ನೋಡಿ, ಈಗ ನೋಡಿ ಆಟೋಮೆಟಿಕ್ ಈ ಭಾಗ ಎದೆಲ್ಲ ಪೂರ್ತಿ ಹಿಗ್ತಾ ಇದೆ. ಈಗ ಮಲಗಿಬಿಟ್ರೆ ಆಯ್ತು, ಒಂದು 5 ನಿಮಿಷ ಮಲಗಿಬಿಟ್ರೆ ಸುಪ್ತ ವೀರಾಸನದ ಲಾಭ. ಬೇಕಾದ್ರೆ ಯಾರಿಗೆ ಒಂದು ಸ್ವಲ್ಪ ಕಾಲಿನ ಸ್ಟ್ರೆಂತ್ ಕಡಿಮೆ ಇದೆ ಅವರಿಗೂ ಈ ತರ ಮಾಡಿಸ್ಬೋದು. ಇಲ್ಲೊಂದು ಬೆಲ್ಟ್ ಹಾಕಿ, ಇಲ್ಲೊಂದು ಬೆಲ್ಟ್ ಹಾಕೋಣ, ಇದನ್ನು ಕೂಡ ಗಮನಿಸಿಕೊಂಡು ಮಾಡಬೇಕು. ಈ ತರ ಪ್ರಯೋಗಗಳ ಮೂಲಕ ಸುಪ್ತ ವೀರಾಸನದ ಅಭ್ಯಾಸ ಮಾಡಬೇಕು. ಅದರಲ್ಲಿ ಈ ವೀರಾಸನ ಕೂರುವಾಗ ಸ್ವಲ್ಪ ನೋಡಿ ಕಾಫ್ ಮಸಲ್ಸ್ ಹೀಗೆ ಪಕ್ಕದಲ್ಲಿ ಕೊಡಬೇಕು, ನಿಧಾನ ಮಲಗಬೇಕು. ಮಲಗಿದಾಗ ಕೈ ಗೊತ್ತಾಗ್ತಾ ಇದೆ ನೋಡಿ. ಕ್ರಿಯಾವಾಸನ ಪರ್ಯಂಕಾಸನ, ಪರ್ಯಂಕಾಸನ ಇದೆ. ಸರಿ ಮಾಡಿ, ಯಾರ್ಯಾರಿಗಾಗತ್ತೆ ಮಾಡಿ. ಪರ್ಯಂಕಾಸನ, ವೀರಾಸನದಿಂದ ವೀರಾಸನದಿಂದ ಸುಪ್ತ ವೀರಾಸನ, ಎರಡು ಆಸನ ಆಯ್ತಾ. ಅಲ್ಲಿಂದ ಇನ್ನೊಂದು ಆಸನ ಯಾವುದು, ಪರ್ಯಂಕಾಸನ. 3 ಆಸನ ಒಂದು ಹಾಕೊಳ್ಳಿ ನೋಡಿ, ಒಂದರಿಂದ ಇನ್ನೊಂದಕ್ಕೆ ಹೋಗುದು. ನಮಗೆ ಆಸನಗಳು ಗೊತ್ತು, ಮಾಡುದು ಗೊತ್ತು, ಅದ್ರ ಹೆಸರೇ ಬರ್ತೋಗ್ಬಿಡುತ್ತೆ ಅನೇಕ ಸರಿ ಅಲ್ವಾ, ಹೌದಾ? ಆಸನ ಮಾಡೋದು ಗೊತ್ತದು, ಏನ್ ಹೆಸರು ಅಂತಾನೆ ಬರ್ತದೆ. ಏನೋ ಭಾರಿ ತಲೆಬಿಸಿ ಎಲ್ಲರಿಗೂ. ಯಾರು ಕೇಳಿದಾಗ ಆಸನ ಮಾಡಿರ್ತಿದ್ರು, ಯಾವ ಆಸನ ಕೂಡ ಒಬ್ರೊಬ್ರು ಮುಖ ನೋಡುದು. ಇಡೀ ಕ್ಲಾಸಲ್ಲಿ ಯಾರಾದ್ರೂ ಒಬ್ಬರು ಮಹಾಪುರುಷರು ಇರ್ತಾರೋ ಅವ್ರು ಹೇಳ್ತಾರೆ, ಎಲ್ಲರ ಪರವಾಗಿ ಅವರು ಎಲ್ಲರನ್ನು ಪರಿಚಯ ಮಾಡೋ ಸಲುವಾಗಿ ಒಬ್ರು ಇರ್ತಾರೆ. ಅವ್ರು ಹೇಳಿದ ಕೂಡ ಎಲ್ಲರೂ ಅದೇ ನಮ್ದು ಅದೇ ಅಂದ್ಬಿಟ್ರೆ ಆಯ್ತು, ಮುಗಿತು. ಹೌದೇ? ಆಸನದ ಹೆಸರು ಹೇಳುವಾಗ ಆವಾಗ ನಾವೆಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕು, ಇಂಥದ್ದೇ ಆಸನ ಅಂತ. ನಮ್ಮಲ್ಲೊಬ್ರು ಬಹಳ ಹಿಂದೆ 5-15 ಬ್ಯಾಚಿಗೆ ಬರ್ತಾ ಇದ್ರು. ಅವರು ಯೋಗಾಸನ ಪರವಾಗಿಲ್ಲ ಮಾಡ್ತಾ ಇದ್ರು. ಆಸನ
ಆಸನದ ಹೆಸರು ಮಾತ್ರ ಪಕ್ಕ ಫಸ್ಟ್ ಯಾವ ಆಸನ ಕೇಳಿದ್ರೆ ಅವರೇ ಹೆಸರು ಹೇಳೋರು, ಅಷ್ಟು ನೆನಪಿನ ಶಕ್ತಿ ಅವರು. ಅಂದ್ರೆ ಬೌದ್ಧಿಕ ಪರೀಕ್ಷೆ ಮಾಡಿದ್ವಿ ನಾವು ವಾರ್ಷಿಕೋತ್ಸವದಲ್ಲಿ. ಬೌದ್ಧಿಕ ಪರೀಕ್ಷೆ ಅಂದ್ರೆ ರಿಟರ್ನ್ ಟೆಸ್ಟ್, ಗೊತ್ತಾಯ್ತಲ್ಲ? ಎಲ್ಲರೂ ಕೂಡ ನಮಗೆ ಈ ಕಲಿಸಿದ್ದನ್ನ ಅದನ್ನೇ ಒಂದು ಕ್ವಶನ್ ಪೇಪರ್ ಮಾಡಿ ಅವರಿಗೆ ಉತ್ತರ ಕೊಡೋದು. ವಾರ್ಷಿಕೋತ್ಸವ ಎಲ್ಲರಿಗೂ, ಇಡೀ ಕ್ಲಾಸ್ನಲ್ಲಿ ಎಲ್ಲರಿಗೂ ಪರೀಕ್ಷೆ, ಅದರಲ್ಲಿ ಅವರೇ ಫಸ್ಟ್ ಬಂದಿರೋದು. ಆಸನಗಳು ಇದೆಲ್ಲ ಬಹಳ ಶ್ರೀಮಂತರು, ಆದ್ರೆ ತಲೆಯಲ್ಲೂ ಕೂಡ ಅಷ್ಟು ಜ್ಞಾಪಕ ಶಕ್ತಿ. ಸೊ ಆ ತರ ನಮಗೆ ನೆನ್ಪಿಟ್ಕೊಡುವಂತ ಸಾಮರ್ಥ್ಯ, ಆಯ್ತಲ್ಲ? ಆಸನಗಳು ನೆನ್ಪಿಟ್ಕೊಳ್ಬೇಕು, ಮಾಡುವ ಕ್ರಮ ಮಾಡ್ತೀವಿ, ಪಕ್ಕ ನೆನಪಿರ್ಬೇಕು. ಈಗ ಮಕರಾಸನ ನೋಡಿ, ವೀರಾಸನ ಮಾಡಿ ಬಂದಿದ್ವಿ ಅಲ್ವಾ? ವೀರಾಸನ ಮಾಡಿ ಬಂದಿದ್ವಿ, ಅದಕ್ಕೆ ಕಾಲು ಸ್ವಲ್ಪ ಮಣಿಸೋದೆಲ್ಲ ಅಭ್ಯಾಸ ಆಗಿದೆ. ಈಗ ಇಟ್ಕೊಡಿ, ಸ್ವಲ್ಪ ಈಗ ಸ್ವಲ್ಪ ಬಟನ್ ಟಚ್ ಮಾಡಿ, ಟಚ್ ಮಾಡಿದ್ರ ವಾಪಸ್ ಬಿಡಿ. ಇನ್ನೊಂದು ಕಾಲು ಆ ಥರ ಬಟನ್ ಟಚ್ ಮಾಡಿ, ಬಟನ್ ಟಚ್ ಆಯ್ತಾ? ಮತ್ತು ವಾಪಸ್ ಟಚ್ ಆಗಿದೆ ಬಟನ್ ಅಂತ ಕೊಡ್ಬೇಡಿ, ಬಟನ್ ಟಚ್ ಆಗಬೇಕು, ಹೌದಾ? ಮತ್ತೆ ಹಾಗೆ ಮತ್ತೆ ಸ್ವಲ್ಪ ಹಾಗೆ ಟಚ್ ಮಾಡಿ, ಸ್ವಲ್ಪ ಕೆಳಗೆ ತಗೊಳ್ಳಿ, ಹೀಗೆ ಸ್ವಲ್ಪ ಕೆಳಗೆ ಹೀಗೆ ವಾಪಸ್. ಮತ್ತೆ ಇನ್ನೊಂದ್ಸಲ ಹೇಳಿ ವಾಪಸ್. ಈಗ ಒಂದು ಆಸನವನ್ನು ಮಾಡಬೇಕು. ಆ ಆಸನದ ಹೆಸರು ವೇಗಾಸನ. ಹೇಳಿ ವೇಗಾಸನ. ಹೇಳಿ ಬೇಕಾದ್ರೆ ಮಾಡೋದು ಅಂತ ನೋಡಿ. ಇಲ್ಲಿ ನೋಡ್ಕೊಳ್ಳಿ ನೋಡಿ, ಈ ಕಾಲು ಸ್ವಲ್ಪ ಮೂವ್ ಮಾಡ್ಬೇಕು, ಆಯ್ತಲ್ಲ? ನೋಡ್ಕೊಳ್ಳಿ, ನೀವು ಮಾಡ್ಬೇಡಿ, ಹೀಗೆ ಇಟ್ಕೊಳ್ಳಿ, ಪಾದ ಸೀದಾ ಹೀಗೆ ತಿರ್ಸ್ಕೋಬೇಕು, ಪಾದ ಹೀಗೆ ನೋಡಿ, ಪಾದ ಹೀಗೆ ಇಟ್ಕೊಳ್ಬೇಕು, ಕೈ ಹೀಗೆ ಇಟ್ಕೋಬೇಕು, ಇಲ್ಲಿಂದ ಸ್ವಲ್ಪ ಪಾದ ನೋಡಿ, ಟಚ್ ಮಾಡಬೇಕು. ನಿಮ್ಮ ಹಿಮ್ಮಡವನ್ನ ನೆಲಕ್ಕೆ ಟಚ್ ಮಾಡಬೇಕು. ಯಾಕಂದ್ರೆ ಆವಾಗ ಅದಕ್ಕೆ ಬಟನ್ಗೆಲ್ಲ ಟಚ್ ಮಾಡೋದೆಲ್ಲ ಮಾಡ್ತಿದ್ದಲ್ಲ, ಇದನ್ನ ಕೆಳಗೆ ಟಚ್ ಮಾಡೋದಿತ್ತು, ಅದಕ್ಕೋಸ್ಕರ ಅದೆಲ್ಲ ತಯಾರಿ ಮಾಡ್ತಿದ್ವಿ ನಿಮಗೆ. ಅದು ಯಾವ್ದು ಲೆಕ್ಕ ತಿಳ್ಕೊಳ್ಬೇಡಿ, ಇದನ್ನ ಪಕ್ಕ. ಯಾಕಂದ್ರೆ ನೋಡಿ, ಈ ತರ ಪ್ರೆಸ್ ಮಾಡಿ. ಈಗ ಎರಡು ಕಾಲನ್ನ ಮಾಡಿಸ್ಕೊಳ್ಳಿ, ಕಾಲು ಜೋಡಿಸಿ, ಕೈ ಲಾಕ್ ಮಾಡಿ, ನಿಧಾನ ರೈಟ್ ಸೈಡ್ ಲಿಫ್ಟಿಂಗ್, ತಲೆ ಒಂದರ ಮೇಲೆ ಒಂದಿರ್ಬೇಕು, ಕಾಲು ನೋಡಿ, ಮುಂದೆ ಮೇಲೆ ನೋಡಿ, ಮುಂದೆ ನೋಡ್ಬೇಕು, ಮತ್ತು ವಾಪಸ್ ನಿಧಾನ ಹಾಗೆ ಟರ್ನ್ ಮಾಡಿ ಮುಂದೆ ನೋಡ್ಬೇಕು, ಒಂದರ ಮೇಲೆ ಒಂದಿರ್ಬೇಕು, ವಾಪಸ್ ಮತ್ತೆ ನಿಧಾನ ಪಕ್ಕಕ್ಕೆ, ಕೈ ಮುಂದೆ ನೋಡ್ಬೇಕು, ಈ ಕಡೆ ನನ್ನ ಕಡೆ ನೋಡಿ, ಕೆಳಗೇನಿದೆ, ವಾಪಸ್ ಮತ್ತೆ ನಿಧಾನ ಇನ್ನೊಂದು ಕಡೆ ಹೋಗಿ, ವಾಪಸ್ ಬನ್ನಿ, ರಿಲ್ಯಾಕ್ಸ್. ಯಾವುದೇ ಮಾಡುವಾಗ ನೀಟಾಗಿ ಮಾಡಬೇಕು. ಹೀಗಿದೆಯಲ್ಲ, ಇದು ನೋಡಿ, ಇಟ್ಟು ಮೇಲೆ ಹೀಗೆ ಇರಬೇಕು ನೋಡಿ, ಸ್ಥಿತಿ ಹೀಗೆ ಇದೆ. ಕಾಲ್ ಬೆಂಡ್ ಮಾಡಿದ್ರು ನೋಡಿ, ಕಾಲ್ ಬೆಂಡ್ ಮಾಡಿ ಹೀಗೆ ಇರಬೇಕು. ನಾವು ಕಾಲ್ ಬೆಂಡ್ ಮಾಡಿ ಹೋಗುವಾಗ ಏನಾಯ್ತು, ಹೀಗೆ ಮಾಡಿ ನೋಡಿ, ಗುಬ್ಬಕ್ಕಿನ ಗುಬ್ಬಕ್ಕಿ ಹೀಗೆ ಇರುತ್ತಲ್ಲ, ಸೊ ಇದು ಹೀಗೆ ಇರಬೇಕು. ಇನ್ನೊಂದ್ಸರಿ ಕಾಲ್ ಮಾಡಿಸ್ಕೊಂಡು ಮಾಡಿ, ರೈಟ್ ಸೈಡ್, ಶೋಲ್ಡರ್ ಓಪನ್ ಕೂಡ ಇರಬೇಕು, ಒಂದು ಸೈಡ್ ಬರಲಿ, ವಾಪಸ್ ಮತ್ತೆ ಇನ್ನೊಂದು ಕಡೆ ಹೋಗಿ, ಲೆಫ್ಟ್ ಸೈಡ್, ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಮಕರಾಸನ ಮೇಲಕ್ಕೆ, ಹಾಗೆ ಶಶಾಂಕಾಸನ, ವಾಪಸ್. ಈಗ
ಮರೀಚಾಸನ ಏಕ್ ಮಾಡಬೇಕು. ಮರೀಚಾಸನ ಏಕ್, ಮರೀಚಾಸನ 1. ಬಲಗಾಲು ಮಾಡಿಸಿಕೊಳ್ಳಿ, ಬಲಗಾಲು ಮಾಡಿಸಿಕೊಳ್ಳಿ. ಹಾಗೆ ಬಲಗೈ ಸಪೋರ್ಟ್, ಹಾಗೆ ನಿಧಾನ ಎಡಕ್ಕೆ ಬೆನ್ನೇರ ಮಾಡಬೇಕು. ತಿರುಗಿ ಭುಜ ಹಿಂದಕ್ಕೆ ತಗೊಳ್ಳಿ, ಬೆನ್ನೇರ ಮಾಡಿ, ಭುಜ ಹಿಂದಕ್ಕೆ ಟರ್ನ್ ಮಾಡಿ, ವಾಪಸ್ ಮತ್ತೆ ಕೈ ಇಟ್ಕೊಳ್ಳಿ, ನೇರ ಮಾಡಿ, ಬೆನ್ನು ನೇರ ಮಾಡಿ, ಕೈ ಹತ್ತಿರ ತಗೊಂಡು ಭುಜ ಹಿಂದಕ್ಕೆ ನಿಧಾನ ಟರ್ನ್, ಟರ್ನ್ ಮಾಡಿ ಸರ್. ವಾಪಸ್ ಬನ್ನಿ, ರಿಲ್ಯಾಕ್ಸ್. ಮತ್ತೆ ನೋಡಿ, ಒಂದು ಕಾಲು ಮಡಚಿದಾಗ ಯಾವ ಆಸನ ಇದು? ಮರೀಚಾಸನ. ನೋಡಿ, ಒಂದು ಕಾಲು ಮಡಚ್ತೀವಲ್ಲ, ಮಡಚಿದಾಗ ಇಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲಿ ಪಾದ ಸೀದಾ ಇದೆ, ಹೀಗೆ ನೋಡಿ. ಇಲ್ಲಿಂದ ಕೈ ಹೀಗೆ ಇಟ್ಕೊಬೇಕು. ಬರೀ ಕೈಯಿಂದ ತಳ್ಬಿಟ್ವಿ ಅಂತ ಇಟ್ಕೊಳ್ಳಿ, ಅವಾಗೇನಾಯ್ತು? ಕಾಲು ಪಕ್ಕಕ್ಕೆ ಹೋಯ್ತು. ಬರೀ ಕಾಲಿಂದ ತಳ್ಬಿಟ್ವಿ ಅಂತ ಇಟ್ಕೊಳ್ಳಿ, ಅವಾಗೇನಾಯ್ತು? ಕೈ ಒಳಗೋಗ್ಬೇಕು. ಏನಾಗಬೇಕು? ಎರಡೂ ಕಡೆಯಿಂದ ತಳ್ಳಬೇಕು. ಕಾಲು ತಳ್ತಾ ಇದ್ದಾಗೆ ಕೈಯನ್ನು ಕೂಡ ಕಾಲನ್ನು ತಳ್ಳಬೇಕು. ಅವಾಗ ಮಧ್ಯದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತೀವಿ. ನೋಡಿ, ಇಲ್ಲಿಂದ ಸೀದಾ ಇಷ್ಟಾದ ಮೇಲೆ ನೋಡಿ ಇಕ್ಸ್ಬೇಕು. ನೇರ ನೇರ ಮಾಡ್ತಾ ಹೊಟ್ಟೆ ಒಳಗೆ ತಗೊಂಡು ಮತ್ತೆ ಟರ್ನ್ ಮಾಡಬೇಕು, ಇಕ್ಸ್ಬೇಕು. ನೋಡಿ, ಹೊಟ್ಟೆ ಕೂಡ ಒಳಗೆ ಇಲ್ಲಿಂದ ಇಕ್ಸ್ಬೇಕು. ಮಾಡಿ, ಇನ್ನೊಂದ್ಸರಿ ಮಾಡಿ. ಆಗುತ್ತೆ ಅಂತ ಅಂದ್ಕೊಡೋದು ಮೊದಲನೇ, ಇಲ್ಲಿಂದ ಇಕ್ಸ್ಬೇಕು. ಹಾಗೆ ಮುಂದೆ ನೋಡಿ, ಹಾಗೆ ಕೈ ಸುತ್ತಬೇಕು ಹಿಂದ್ಗಡೆ, ಆಮೇಲೆ ಟರ್ನ್ ಮಾಡಬೇಕು. ನೋಡಿ, ಈಗ ಬಟನ್ ನೆಲಕ್ಕೆ ಟಚ್ ಆಗಿ ಟರ್ನ್ ಹಿಗ್ಸ್ಬೇಕು. ಮಾಡಿ, ಸುತ್ತಬೇಕು. ಕೈ ಕೈಯೇ ಕಾಲು ಇಟ್ಕೊಳ್ಳಿ, ಬಲಗೈ ಬಲಗೈ. ಹಾಗೆ ಮುಂದೊಳ್ಳಿ, ಮುಂದೆ ಈ ಕಾಲು ಇಟ್ಕೊಳ್ಳಿ, ಇಟ್ಕೊಳ್ಳಿ, ಈ ಕಾಲು ಇಟ್ಕೊಳ್ಳಿ, ಮುಂದೊಳ್ಳಿ, ಸ್ವಲ್ಪ ತಳಿ. ಈಗ ಹಾಗೆ ಹಿಂದಕ್ಕೆ ತಗೊಳ್ಳಿ, ಕೈ ಇಟ್ಕೊಳ್ಳಿ. ಈಗ ಬಟನ್ ಡೌನ್ 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 ಡೌನ್, ಟರ್ನ್ ಮಾಡಿ, ತಿರ್ಸ್ಬೇಕು. ಬೆನ್ನೇನ ಮಾಡ್ಬೇಕು, ಟರ್ನ್ ಮಾಡ್ಬೇಕು, ತಿರ್ಸಿ. ಬನ್ನಿ ನೋಡ್ಲಿಕ್ಕಾಗಲ್ಲ, ಆ ತರ ಬಾರಿ ಭಯಂಕರ ಮಾಡಿದ್ರು. ಮಾಡಿ, ಎರಡು ಕೈ ಮೇಲಕ್ಕೆ, ಹಾಗೆ ಮುಂದೆ ನೆಲಕ್ಕೆ ಹಾಕ್ಸ್ಬಾರ್ದು. ಕೈ ಮುಂದಕ್ಕೆ ತಡಿ, ಸ್ವಲ್ಪ ಬ್ಯಾಕ್ ಬೋನ್ ಚೆಕ್ ಆಗಬೇಕು. ನೇರ ಮಾಡಿ, ಸ್ವಲ್ಪ ಮುಂದೆ ತಡಿ, ಸ್ಟ್ರೈಟ್ ಮಾಡಿ. ತಲೆ ಇದು ಬಟಕ್ ಕೇಳಬಾರ್ದು, ಬಟಕ್ ಹಾಗೇ ಇರಬೇಕು. ಕೈ ಮುಂದಡ್ತಾ, ಇನ್ನು ಸ್ವಲ್ಪ ಮುಂದಡಿ, ಇನ್ನೂ ಮುಂದೆ ವಾಪಸ್ ಬನ್ನಿ. ಈಗೊಮ್ಮೆ ರೈಟ್ ಸೈಡ್ ಟ್ವಿಸ್ಟಿಂಗ್, ವಾಪಸ್ ಹಾಗೆ ಲೆಫ್ಟ್ ಸೈಡ್ ಟರ್ನ್ ಮಾಡಿ, ವಾಪಸ್ ಮತ್ತೊಮ್ಮೆ ಎಕ್ಸೇಲ್, ಟರ್ನ್ ಟರ್ನ್ ಟರ್ನ್. ಇನ್ನು ಸ್ವಲ್ಪ ಟರ್ನ್ ಮಾಡಿ, ವಾಪಸ್ ಬನ್ನಿ. ಮತ್ತೆ ನಿಧಾನ ಟರ್ನ್, ವಾಪಸ್ ಕಾಲಿಂಗ ಮಾಡಿ. ಇವತ್ತು ಶವಾಸನಕ್ಕೆ ಮೊಣಕಾಲು ಕೆಳಗಡೆ ಒಂದು ಬೂಸ್ಟರ್ ಅಂದ್ರೆ ಪಿಲೋ ಏನಾದ್ರೂ ಕೊಡ್ಬೋದು. ನೋಡಿ, ತೋರಿಸ್ತೀನಿ ನೋಡಿ, ಈ ತರ ಕಾಲು ಕೆಳಗಡೆ ಬೂಸ್ಟರ್. ಹಾಗೆಯೇ ತಲೆ ಕೆಳಗಡೆ ಸ್ಮಾಲ್ ಪಿಲೋ ಅಥವಾ ಬ್ಲಾಂಕೆಟ್ ಇದನ್ನ ಇಟ್ಕೊಳ್ಳಿ. ಹೇಗೆ ಇದನ್ನು ಇಟ್ಕೊಂಡು ಮಲಗಿಬಿಟ್ರೆ ಆಯ್ತು. ಹೀಗೆ ನೋಡಿ, ಈ ಸೊಂಟ ಸ್ವಲ್ಪ ಮೇಲೆತ್ತಿ, ಹಾಗೆ ಕಾಲು ಸ್ವಲ್ಪ ಫ್ರೀ ಬಿಟ್ಟು ಆಸನ ಮಾಡಿ. ಆನ್ಲೈನ್ ಮಹರ್ಷಿಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಪತಂಜಲಿ ಮಹರ್ಷಿಗಳು ಆದಿಶೇಷನ ಅವತಾರ. ಮೂಲ
ಆದಿಯೋಗಿಯಾಗಿರುವಂಥ ಪರಶಿವ 3 ಜನರಿಗೆ ಯೋಗ ವಿದ್ಯೆಯನ್ನ ಉಪದೇಶ ಮಾಡ್ತಾರೆ. ಸೂರ್ಯದೇವ ಮೊದಲನೇ, ಎರಡನೇದು ಧರ್ಮಪತ್ನಿಯಾಗಿರುವ ಪಾರ್ವತಿ, ಮೂರನೇದು ಯಾರು ಅಂದರೆ ವಿಷ್ಣು. ವಿಷ್ಣುವಿಗೆ ವೈಕುಂಠಕ್ಕೆ ಹೋಗಿ ಶಿವ ಯೋಗ ವಿದ್ಯೆಯನ್ನು ಉಪದೇಶ ಮಾಡ್ದ ಅಂತ ಒಂದು ಉಲ್ಲೇಖ ಇದೆ. ಹೀಗೆ ಪತಂಜಲಿ ಮಹರ್ಷಿಗಳ ಬಗ್ಗೆ ನಿಖರವಾದಂತಹ ಮಾಹಿತಿ ಸಿಗದೋದು ಕೂಡ ಶಿವಸ್ತುತಿ ಅನ್ನುವಂಥ ಒಂದು ಪುರಾಣದಲ್ಲಿ ಆ ಒಂದು ಇದರ ಮೂಲಕ ನಾವು ಈಗ ಹೇಳುವಂಥ ಕಥೆಯನ್ನು ನಾವು ಗಮನಿಸಬಹುದು. ಅದರಲ್ಲಿ ಒಂದು ಬರುವಂಥದ್ದು, ಪರಶಿವ ವೈಕುಂಠದಲ್ಲಿ ಉಪದೇಶ ಮಾಡ್ತಾ ಇರುವ ಸಂದರ್ಭದಲ್ಲಿ ವಿಷ್ಣುವಿನ ಹಾಸಿಗೆಯಾಗಿರುವಂಥ ಆದಿಶೇಷ ಇದನ್ನು ಕೇಳಿಸ್ಕೊಂಡು ಅವನು ಸಂಪೂರ್ಣವಾಗಿ ಅದನ್ನು ಮನನ ಮಾಡಿ ಮುಂದೆ ವಿಷ್ಣುವಿನಂತ ಪ್ರಾರ್ಥನೆ ಮಾಡಬೇಕು, ಇದೇ ವಿದ್ಯೆಯನ್ನು ನಾನು ಭೂಲೋಕದಲ್ಲಿ ಹೇಳ್ಕೊಳ್ಬೇಕು, ಭೂಲೋಕದಲ್ಲಿ ನನಗೆ ಇದನ್ನು ಹೇಳ್ಕೊಡುವಂಥ ಅವಕಾಶ ಕೊಡುವುದು. ಯಾಕೆಂದರೆ ಹಿಂದೆ ಅದೇ ಆದಿಶೇಷ ತ್ರೇತಾಯುಗದಲ್ಲಿ ರಾಮನ ತಮ್ಮನಾಗಿ ಲಕ್ಷ್ಮಣನಾಗಿ, ದ್ವಾಪರ ಯುಗದಲ್ಲಿ ಕೃಷ್ಣನ ಅಣ್ಣನಾದ ಬಲರಾಮ, ಮುಂದಿನ ಅವತಾರ ಪತಂಜಲಿ. ಇದನ್ನ ಅನುಗ್ರಹ ಆಯಿತು ಅಂತ ಮಹಾವಿಷ್ಣು ಆದಿಶೇಷನಿಗೆ ಅನುಗ್ರಹ. ಇದಕ್ಕೆ ಹೊಂದಿಕೊಂಡಿರುವಂತ ಇನ್ನೊಂದು ಕಥೆ ಏನು ಅಂದರೆ, ಒಂದು ದಿನ ಮಹಾವಿಷ್ಣು ತುಂಬಾ ಆನಂದದಲ್ಲಿದ್ದು ಗೊತ್ತಾಗಿದ್ದು ಯಾರಿಗೆ ಅಂದ್ರೆ ಆದಿಶೇಷ. ಇಷ್ಟು ಖುಷಿಯಲ್ಲಿದ್ದೀರಿ ಯಾಕೆ? ಆವಾಗ ಕಣ್ಣಂಚಿನಲ್ಲಿ ನೀರು ಬಂದಿತ್ತು, ಖುಷಿಯಾಗಿ ಕಣ್ಣಂಚಿನಲ್ಲಿ ನೀರು ಬಂದಿತ್ತು, ಆನಂದ ಭಾಷೆ. ಕಣ್ಣಿರುವುದು ಒಂದಾದ್ರೂ ಕೂಡ ಕಣ್ಣೀರು ಬರುವ ದಾರಿ ಬೇರೆ ಬೇರೆ ಇರುತ್ತೆ. ಕಣ್ಣು ಹೊರಗಡೆಯಿಂದ ನೀರು ಬಂದ್ರೆ ಅದು ಸಂತೋಷದ ಕಣ್ಣೀರು, ಒಳಗಡೆಯಿಂದ ನೀರು ಸುರಿತಾ ಇದ್ರೆ ದುಃಖದ ಕಣ್ಣೀರು. ಕಣ್ಣು ಒಂದೇ, ಬರುವ ದಾರಿ ಬೇರೆ ಬೇರೆ. ಆದರೆ ವಿಷ್ಣುವಿನ ಕಣ್ಣ ಅಂಚಿನಲ್ಲಿ ಈ ಕಡೆ ಸೈಡ್ ನೀರು ಬಂದು ಹೀಗೆ ಬರ್ತಾ ಇದ್ದ. ಅವಾಗ ಅದನ್ನು ಗುರುತಿಸಿ ಆದಿಶೇಷ ಹೇಳಿದೆ, ಆಗಿ ಖುಷಿಯಲ್ಲಿ. ಅವಾಗ ಭೂಲೋಕದಲ್ಲಿ ಶಿವ ನೃತ್ಯ ಮಾಡೋದನ್ನು ನೋಡ್ತಾ ಇದ್ದ. ಶಿವ ಪಾರ್ವತಿ ನೃತ್ಯ ನೋಡೋದು ಬಹಳ ಖುಷಿ ಆಯ್ತು, ಚೆನ್ನಾಗಿ ಶಿವ ತಾಂಡವದ ಅದನ್ನು ಕೂಡ ಮತ್ತೆ ಈ ಆದಿಶೇಷ ವಿನಂತಿ ಮಾಡ್ತಾರೆ, ನನಗೂ ಅದನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ, ನಿನಗೇನೋ ದಿವ್ಯ ದೃಷ್ಟಿ ಇದೆ, ಮುಂದೆ ನನಗೂ ಕೂಡ ಅದನ್ನು ಅನುಗ್ರಹ ಮಾಡು ಮುಂದೆ ಯಾವಾಗ ಸಂದರ್ಭದಲ್ಲಿ. ಆಯಿತು. ಇದೆಲ್ಲವೂ ಕೂಡ ಈ ಕಥೆಗೆ ಹೊಂದಿಕೊಂಡಿರುವಂಥ ಪುರಾಣದಲ್ಲಿ ಇರುವಂಥದ್ದು. ತಮಿಳುನಾಡಿನ ತಿರುವಲ್ಲೂರು ಅನ್ನುವಂಥ ಒಂದು ಊರಿನಲ್ಲಿ ಒಬ್ಬ ಶಿವಭಕ್ತೆ, ಅಂದರೆ ದೇವರ ಭಕ್ತ, ಅವಳು ದೇವರನ್ನ ಸದಾಕಾಲ ನೆನಪು ಮಾಡ್ಕೊಳ್ತಾ, ನನಗೆ ಮಕ್ಕಳಾಗಿಲ್ಲ ಅಂತ ಪರಿತಪಿಸ್ತಾ ಬೇರೆ ಬೇರೆ ದೇವರಿಗೆ ಹರಕೆ ಹೊಡ್ತಾ ಬಹಳ ಭಕ್ತಿಯಿಂದ ದೇವರ ಪೂಜೆ ಎಲ್ಲ ಮಾಡ್ತಾ ಇದ್ದ. ಸೂರ್ಯೋದಯ ಸಂದರ್ಭದಲ್ಲಿ ಒಂದು ನದಿ ಬರ್ತಾಳೆ. ನದಿಯ ನೀರನ್ನು ತೆಗೆದುಕೊಂಡು ನದಿಗೆ ಆ ಕಡೆ ಮುಖ ಮಾಡಿ, ಸೂರ್ಯನ ಕಡೆ ಮುಖ ಮಾಡಿ ಅರ್ಘ್ಯವನ್ನು ಕೊಡಬೇಕು ಅಂತ ತನ್ನ 2 ಕೈ ಚಾಚಿದಾಗ ಆ ಕೈಯಲ್ಲಿ ಒಂದು ಮಗು ಬೀಳುತ್ತೆ. ಆ ಮಗು ನೋಡ್ತಾಳೆ, ಖುಷಿ ಆಗ್ಬಿಡ್ತಾಳೆ. ನಾನು ಯಾವ ದೇವರಿಗೆ ಬೇಡ್ಕೊಳ್ತಾ ಇದ್ದ ಆ ದೇವರು ನನಗೆ ಪ್ರಸಾದ ರೂಪದಲ್ಲಿ ಮಗುವನ್ನು ಕೊಟ್ಟ. ಅವಳ ಹೆಸರು ಗೋಣಿಕಾ. ಆ ಗೋಣಿಕಾ ಆ ಮಗುವನ್ನ ಪೋಷಣೆ ಮಾಡ್ತಾಳೆ ಮತ್ತು ಆ ಗೋಣಿಕೆಗೆ ಆ ಮಗು ಆ
ಜೊತೆಗೆ ಇದನ್ನ ಗೋಣಿಕಾ ಪುತ್ರ ಅಂತ ಕರೀತಾರೆ. ಆ ಗೋಣಿಕಾ ಪುತ್ರ ಕೈಯಲ್ಲಿ ಬಿದ್ದಿರುವಂತಹ ಮಗುವಿಗೆ ಯಾವಾಗಲೂ ಕೈಯೇ ಆ ಬೊಗಸೆಗೆ ಅಂಜಲಿ ಅಂತ ಹೇಳ್ತಾರೆ, ಬೀಳುವುದಕ್ಕೆ ಪತತು ಅಂತ ಹೇಳ್ತಾರೆ. ಪತತು ಅಂಜಲಿ, ಪತಂಜಲಿ ಅಂತ ಹೆಸರನ್ನು ಹೇಳ್ತಾರೆ. ಹೀಗೆ ಪತಂಜಲಿ ಮಹರ್ಷಿಗಳು ಉದಯ ಆಯಿತು, ಅವತಾರ ಆಯಿತು ಅಂತ ಒಂದು ಉಲ್ಲೇಖ ಇದೆ. ಇದನ್ನು ನಾವು ತಿಳ್ಕೊಳ್ಬಹುದು. ಹಾಗೆಯೇ ಚಿದಂಬರಂ ಅನ್ನುವಂಥ ಊರಿನಲ್ಲಿ ನಂದಿದೇವ ಅವನ ಹತ್ರ 7 ಜನ ಶಿಷ್ಯರಾಗಿ ಪತಂಜಲಿಯವರು ಅದರಲ್ಲಿ ಒಬ್ಬರಾಗಿ ವಿದ್ಯೆಯನ್ನು ಕಲಿತಾ ಇರ್ತಾರೆ. ಹಾಗೆಯೇ ವಿದ್ಯೆಯನ್ನು ಕಲಿತಾ ಇರುವಾಗ ಅದರಲ್ಲಿ ಒಬ್ಬ ವ್ಯಾಘ್ರಪಾದ ಅಂತ ಇವನ ಬಹಳ ಆತ್ಮೀಯ ಸ್ನೇಹಿತ, ತುಂಬ ಶಿವಭಕ್ತ, ಬಹಳ ಅವನ ಜೊತೆಗೆ ಇರ್ತಿದ್ದ. ವ್ಯಾಘ್ರಪಾದ ಅಂತ ಹೆಸರಿರಲಿಲ್ಲ ಅವನಿಗೆ. ವ್ಯಾಘ್ರಪಾದ ಅಂತ ಹೇಗೆ ಬಂತು ಅಂದ್ರೆ, ಅವನು ಪ್ರತಿನಿತ್ಯ ಕಾಡಲ್ಲಿ ಓಡಾಡ್ತಾ ಇದ್ದ. ಎಲ್ಲೆಲ್ಲಿ ಹೂ ಕಾಣುತ್ತೆ, ಕಾಡಿನ ಹೂ ಸಿಗುತ್ತೆ, ಅದನ್ನು ತಗೊಬಂದು ಲಿಂಗಕ್ಕೆ ಅರ್ಚನೆ ಮಾಡ್ತಾ ಇದ್ದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳ್ತಾ ಇದ್ದ. ಕಾಲೆಲ್ಲ ರಕ್ತ ಸೋರ್ತಾ ಇತ್ತು, ಕಲ್ತಾಗ್ತಾ ಇತ್ತು. ಹಾಗೆ ಶಿವ ಪ್ರತ್ಯಕ್ಷ ಆದ್ಮೇಲೆ ಅವನ ಪಾದ ನೋಡಿ ರಕ್ತ ಸೋರ್ತಾ ಇತ್ತು. ಏನ್ ಬೇಕು ವರ ಅಂತ ಕೇಳಿದ್ರೆ, ಬೇಡ, ನಿನ್ನ ದರ್ಶನ ಆಯ್ತಲ್ಲ ಸಾಕು, ಹಾಗಾಗಿ ನಿನ್ನ ಪಾದ ನೋಡು, ಸೋರ್ತಾ ಇದೆ, ರಕ್ತ ಸೋರ್ತಾ ಇದೆ, ನಿನ್ನ ಪಾದ ಅದು ಗಟ್ಟಿಯಾಗಲಿ, ಅದು ವ್ಯಾಘ್ರಪಾದ ಆಗಲಿ ಅಂತ ವ್ಯಾಘ್ರಪಾದ ಅಂತ ಹೇಳಿದ ಮೇಲೆ ಶಿವ ಇವನ ಹೆಸರು ವ್ಯಾಘ್ರಪಾದ ಆಯಿತು. ವ್ಯಾಘ್ರಪಾದ ಮತ್ತೊಂದ್ಸರಿ ನೀಗೇನ್ ಬೇಕು ಕೇಳಿದಾಗ ಅವನ ವಿನಂತಿ ಮಾಡ್ಕೊಂಡ, ನನಗೆ ದರ್ಶನ ಆಯಿತು, ಇನ್ನೊಂದು ದರ್ಶನ ಆಗಬೇಕು. ಏನು ಕೇಳಿದಾಗ, ನಿಮ್ಮ ನಾಟ್ಯವನ್ನ ನೋಡಬೇಕು, ಶಿವ ತಾಂಡವ ನೃತ್ಯ ನೋಡಬೇಕು, ಪಾರ್ವತಿ ಮತ್ತು ಶಿವನ ನೃತ್ಯವನ್ನು ನೋಡಬೇಕು. ಆಯಿತು ಅಂತ ಅನುಗ್ರಹ ಮಾಡಿ. ಹಾಗೆ ಹೋಗುವಾಗ ಇವನ ಆತ್ಮೀಯ ಸ್ನೇಹಿತ ಆಗಿರುವಂತ ಪತಂಜಲಿ ತಮಿಳುನಾಡಿನ ತಿಲೈ ಅನ್ನುವಂಥ ಊರಿನಲ್ಲಿ ಇವರಿಗೆ ಒಂದು ದರ್ಶನ ಆಗಿದೆ. ಶಿವ ಪಾರ್ವತಿ ನೃತ್ಯವನ್ನು ನೋಡುವಂತ ಅವಕಾಶ ಸಿಗುತ್ತೆ. ಆ ನೃತ್ಯ ನೋಡ್ತಾರೆ, ಇಬ್ಬರು ನೋಡ್ತಾರೆ. ನೋಡುವ ಕಣ್ಣುಗಳು ಬೇರೆ, ದೃಷ್ಟಿ ಬೇರೆ, ವ್ಯಕ್ತಿಗಳು ಬೇರೆ, ಒಳಗಡೆ ಇರುವಂತಹ ಸುಪ್ತವಾಗಿರುವ ಶಕ್ತಿಯೂ ಬೇರೆ ಬೇರೆ. ಹಾಗಾಗಿ ವ್ಯಾಘ್ರಪಾದರು ಏನ್ ಮಾಡ್ತಾರೆ ಅಂದ್ರೆ, ನೃತ್ಯ ಸಂಹಿತೆ ಬರೀತಾರೆ. ವ್ಯಾಘ್ರಪಾದ ಸಂಹಿತೆ ಅಂತ ನೃತ್ಯಕ್ಕೆ ಸಂಬಂಧಪಟ್ಟ ಪುಸ್ತಕ ಬರೀತಾರೆ, ಗ್ರಂಥ ಬರೀತಾರೆ. ಪತಂಜಲಿಗಳು ಇದೆಲ್ಲವನ್ನು ಗಮನಿಸಿಕೊಂಡು ಆ ಹೆಜ್ಜೆಗಳು, ಪದ ವಿನ್ಯಾಸಗಳು, ಮುದ್ರೆಗಳು ಇದೆಲ್ಲ ಯೋಚನೆ ಮಾಡಿ ಯೋಗಸೂತ್ರಗಳು ಅಂತ, ಪತಂಜಲಿ ಯೋಗಸೂತ್ರಗಳು ಅಂತ ಪತಂಜಲಿಯ ಲೇಖನಿ. ಹೀಗೆ ಈ ಮೂಲಕ ಪತಂಜಲಿ ಯೋಗ ಸೂತ್ರವನ್ನ ಜಗತ್ತಿಗೆ ಕೊಟ್ಟರು. ವ್ಯಾಘ್ರಪಾದ ಸಂಹಿತೆ ಅಂತ ಒಂದು ಗ್ರಂಥವನ್ನ ನೃತ್ಯಕ್ಕೆ ಸಂಬಂಧಪಟ್ಟಂತೆ ಬರೆದರು. ಹೀಗೆ ಪತಂಜಲಿ ಮತ್ತು ವ್ಯಾಘ್ರಪಾದ ಇಬ್ಬರು ಬಹಳ ಅನ್ಯೋನ್ಯವಾದಂಥ ಸ್ನೇಹಿತರು. ಇವತ್ತಿಗೂ ಕೂಡ ತಮಿಳುನಾಡಿನಲ್ಲಿ ಅವರಿಬ್ಬರ ಸಮಾಧಿ ಇದೆ, ಆಜುಬಾಜುನ ಇದೆ. ಹೀಗೆ ಆ ಒಂದು ಉಲ್ಲೇಖ ಇದೆ ತಮಿಳುನಾಡಿನಲ್ಲಿ. ಹೋದ್ರೂ ಗೊತ್ತಾಗತ್ತೆ, ಪತಂಜಲಿ ಮಹರ್ಷಿಗಳ ಸಮಾಧಿಯಲ್ಲಿ ನಾವು ನೋಡ್ಲಿಕ್ಕೆ ಸಿಗತ್ತೆ. ಹೀಗೆ ಈ ಉಲ್ಲೇಖವನ್ನು ಆಧರಿಸಿಕೊಂಡು ಪತಂಜಲಿ ಮಹರ್ಷಿಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಹೀಗೆ ಯೋಗದ ಮೂಲಕ ಜಗತ್ತು ಭಾರತವನ್ನು ನೋಡಬೇಕು, ಜಗತ್ತು ನೆಮ್ಮದಿಯ ಜೀವನವನ್ನು ನಡೆಸಬೇಕು. ಯೋಗ ಅದು ಸಾಧನ ಮಾರ್ಗ, ಆಧ್ಯಾತ್ಮದ ಚಿಂತನೆಗೆ ಒಂದು ಶಕ್ತಿಯನ್ನು ಕೊಡುವಂಥ ಮಾರ್ಗ. ಹಾಗಾಗಿ ಯೋಗದ ವಿದ್ಯೆಯನ್ನು ಪತಂಜಲಿ ಮಹರ್ಷಿಗಳು ಜಗತ್ತಿಗೆ ಮುಟ್ಟುವ ಹಾಗೆ ನಮ್ಮ ದೇಶದಲ್ಲಿ ಅದನ್ನು ಆವಿಷ್ಕಾರ ಮಾಡಿದ್ರು. ದೇವರ ಅನುಗ್ರಹದಿಂದ ಅದನ್ನು ಎಲ್ಲ ಕಡೆ ಉಪದೇಶ ಮಾಡಿದ್ರು. ಅದಕ್ಕೆ ಅಷ್ಟು ದೊಡ್ಡ ಬುದ್ಧಿವಂತರಾಗಿದ್ದರು ಮಹರ್ಷಿಗಳು ಅನ್ನುವ ಒಂದು ಉಲ್ಲೇಖ ಪತಂಜಲಿ ಮಹರ್ಷಿಗಳ ಬಗ್ಗೆ ಇದೆ. ಹಾಗಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದು ಇಷ್ಟು ಮಾಹಿತಿ ಸಿಕ್ಕ ಸಾಕು. ಆಯ್ತಲ್ಲ, ಪತಂಜಲಿ ಮಹರ್ಷಿಗಳು ಯಾರು, ಅವರು ಯಾರ ಮಗ, ಮತ್ತು ಅವರಿಗೆ ಎಲ್ಲಿಂದ ಹೇಗೆ, ಯಾರ ಅವತಾರ, ಈ ಥರದ್ದೆಲ್ಲ ಒಂದಿಷ್ಟು ನಾವು